ಮಾಡ್ತಾ ಇದ್ವಿ. ಸೊ ಯಾವಾಗ ಅಸ್ತಿತ್ವಕ್ಕೆ ಬಂತು, ಏನೆಲ್ಲ ಕಾರ್ಯಗಳನ್ನ ಇದು ಮಾಡ್ತದೆ, ಹೀಗೆ ಹಲವಾರು ವಿಷಯಗಳನ್ನ ಅದರ ನೋಟು ಮುದ್ರಣಾಲಯ ವ್ಯವಸ್ಥೆಯಾಗಿದೆ, ಎಲ್ಲೆಲ್ಲಿ ಅದಾವ, ಯಾವ್ದ್ರ ಅಂಡರ್ದೊಳಗದಾವ, ಹೀಗೆ 10 ವಿಷಯಗಳನ್ನ ತಿಳ್ಕೊಂಡಿದೀವಿ. ಸೊ ಈಗ ನಾವು ನೋಡುವಂಥದ್ದು MCQ ಇಲ್ಲ, ಇವತ್ತು MCQ ಇಲ್ಲ. ಎಸ್, ಐ ಆಮ್ ಡೂಯಿಂಗ್ ಗುಡ್ ಮಹೇಶ್ ಜಿ, ಡೂಯಿಂಗ್ ಗುಡ್. ಯಾ, ವೆರಿ ಗುಡ್ ಈವ್ನಿಂಗ್ ವಿಜಯಲಕ್ಷ್ಮಿ ಜಿ. ಯಾ, ವೆರಿ ಪೂಜಾ, ವೆಲ್ಕಮ್. ಓಕೆ, ನಾವು ನೋಡ್ಬೇಕಾದದ್ದು ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಅದರ ಹಣಕಾಸು ನೀತಿ, ಮಾನಿಟರಿ ಪಾಲಿಸಿ. ಸೊ ನಿಮಗೆ ತುಂಬಾ 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 ಪ್ರಶ್ನೆ ಬಂದಿರೋದು ಮಾನಿಟರಿ ಪಾಲಿಸಿ ಮೇಲೆ. ಸೊ ಮಾನಿಟರಿ ಪಾಲಿಸಿಯನ್ನ ಒಂದೊಂದ ತಗೊಂಡು ಹಾಗಂದ್ರೆ ಏನು ಅಂತ ಕೇಳಿರೋದು, ಅಥವಾ ಯಾವುದನ್ನ ಯಾವ ರೀತಿಯಾಗಿ ಬಳಸಲಾಗ್ತದೆ ಅನ್ನುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ. ಯಾವುದ್ರ ಮೇಲೆ? ಹಣಕಾಸು ನೀತಿಯ ಮೇಲೆ. ಸೊ ಇವತ್ತು ನಾವು ರಿಸರ್ವ್ ಬ್ಯಾಂಕ್ ನ ಹಣಕಾಸು ನೀತಿ. ಎಸ್, ವೆರಿ ಗುಡ್ ಈವ್ನಿಂಗ್ ಪೂಜಾಜಿ, ಬರಿ. ಸೊ ಇಲ್ಲಿ ಬಹಳಷ್ಟು ಜನರಿಗೆ ಪ್ರಶ್ನೆ ಆಕ್ಚುಯಲ್ ಎಕ್ಸಾಮ್ದೊಳಗ ವರ್ಡ್ಸ್ ಕನ್ಫ್ಯೂಸ್ ಆಗ್ತಿರ್ತವೆ. ಸೊ ಅದನ್ನ ಮೊದಲು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಸೊ ಕೆಲವರು ಹಣಕಾಸು ನೀತಿ, ಹಣಕಾಸು, ಮಾನಿಟರಿ, ಇದು ತುಂಬಾ ಕರೆಕ್ಟ್ ಇದೆ ಪದ. ನಮಸ್ತೆ ಸಂಧ್ಯಾಜಿ, ವೆಲ್ಕಮ್. ಹಣಕಾಸು ಮತ್ತು ಮಾನಿಟರಿ ಅನ್ನುವಂಥದ್ದು ತುಂಬಾ ಕರೆಕ್ಟ್ ಇದೆ. ಬಟ್ ಕೆಲವರು ಏನ್ ಗದ್ದಲ ಹಿಡಿಸ್ತಾರಂತಂದ್ರ, ಈ ಹಣಕಾಸು ಅಂತ ಬರೆಯೋ ಬದಲಿಗೆ ವಿತ್ತೀಯ ಅಂತ ಬರೆದು ಬಿಡ್ತಾರೆ, ವಿತ್ತೀಯ ಅಂತ ಬರೆದು ಬಿಡ್ತಾರೆ. ಹಾ, ಸೊ ಆಕ್ಚುಲಿ ದೇ ಮೀನ್ ಮಾನಿಟರಿ ಪಾಲಿಸಿ, ಬಟ್ ಇನ್ ಕನ್ನಡ ದೇ ರೈಟ್ ವಿತ್ತೀಯ. ಹಿಂಗಾದಾಗ ಸ್ವಲ್ಪ ಗದ್ದಲ ಹಿಡಿತದ. ದಯವಿಟ್ಟು ಇದನ್ನ ಗಮನಿಸ್ರಿ, ಯಾಕಂದ್ರೆ ನಿಮ್ಗೆ ಉತ್ತರ ಗೊತ್ತಿದ್ದು ಅಂಕಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆ. ಪರ್ಟಿಕ್ಯುಲರ್ಲಿ ಪ್ರಶ್ನೆ, ಸೇ ಫಾರ್ ಎಕ್ಸಾಂಪಲ್, ವಿತ್ತೀಯ ನೀತಿಯನ್ನು ಯಾರು ಜಾರಿಗೊಳಿಸುತ್ತಾರೆ ಅಂತ ಒಂದು ಪ್ರಶ್ನೆ. ವಿತ್ತೀಯ ನೀತಿಯನ್ನು ಯಾರು ಜಾರಿಗೊಳಿಸುತ್ತಾರೆ? RBI, ಸೆಬಿ, SBI, ಭಾರತ ಸರ್ಕಾರ ಅಂತ ಹಿಂಗ್ ಕೊಟ್ಟು ಬಿಟ್ರೆ, ಈ ಕಡೆ ಇಂಗ್ಲಿಷ್ನಾಗ ಏನ್ ಕೊಟ್ಟಿರ್ತಾನ, ವಿತ್ತೀಯ ಅನ್ನೋದಕ್ಕೆ ಇಂಗ್ಲಿಷ್ನಾಗ ಏನ್ ಕೊಟ್ಟಿರ್ತಾನ, ಅದನ್ನ ನೀವು ತಪ್ಪದೇ ನೋಡ್ಬೇಕು. ಯಾಕಂತಂದ್ರ ನಾನು ಸಾಮಾನ್ಯವಾಗಿ ವಿತ್ತೀಯ ಅಂತ ಅಂದ್ರೆ ಫಿಸ್ಕಲ್ ಅಂತ ನಾನು ಬರಿತೀನಿ, ಉದಾಹರಣೆ ಹೇಳಕತ್ತೀನಿ ನಿಮ್ಗೆ. ಬಟ್ ಆ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡೋ ಏನ್ ತಿಳ್ಕೊಂಡಿರ್ತಾನೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ನೀವು ಇಂಗ್ಲಿಷ್ನಾಗ ನೋಡ್ಕೊಂಡು ಮಾನಿಟರಿ ಅಂತಿದ್ರೆ ನಾವು ಕನ್ನಡದಾಗ ಏನ್ರ ಬರ್ಕೋಲೆ, ಅದಕ್ಕೆ ಹಣಕಾಸುರಿ ಅಂದ್ಕೊಳ್ಳಿ, ಇಲ್ಲ ವಿತ್ತೀಯಾರೇ ಅಂದ್ಕೊಳ್ಳಿ, ಈ ಎರಡರೊಳಗೆ ಒಂದ ಅನ್ಬೇಕವ. ಮತ್ ಇನ್ನೂ ಒಂದ್ ಅಂದ್ರೂ ಅವನ ಹಣೆ ಬರೋದು. ಬಟ್ ನೀವು ನೋಡ್ಬೇಕಾದದ್ದು ಮಾನಿಟರಿ ಅಂತಿದ್ರೆ RBI ಫಿಕ್ಸ್, ಮಾನಿಟರಿ ಅಂತಿದ್ರೆ RBI, ಫಿಸ್ಕಲ್ ಅಂತ ಇದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ, ಫಿಸ್ಕಲ್ ಅಂತಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಈ ವಿತ್ತೀಯ ಅನ್ನೋದನ್ನು ಬಳಸ್ತಾರೆ. ಯಾವ್ದಕ್ಕ? ಈ ಫಿಸ್ಕಲ್ ಅನ್ನೋದಕ್ಕ ವಿತ್ತೀಯ ಅಂತ ಬಳಸ್ತಾರೆ. ಇನ್ನೂ ಒಂದು ಪದ ರಾಜ್ಯಾದಾಯ ನೀತಿ ಅಂತ ಕೂಡ ಹೇಳ್ತಾರೆ. ರಾಜ್ಯಾದಾಯ ನೀತಿ, ಅಫ್ಕೋರ್ಸ್ ನಾವ್ ಇದನ್ನ ಮುಂದೆ ಅಧ್ಯಯನ ಮಾಡೋದದ. ಯಾವುದು? ರಾಜ್ಯಾದಾಯ ನೀತಿ, ರಾಜ್ಯಕೋಶ ನೀತಿ, ಹೀಗೆಲ್ಲ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಸೊ ಅದಕ್ಕೆ ನನ್ನ ಸಲಹೆ, ಇಂಥ ಪ್ರಶ್ನೆ ಬಂದಾಗ ತಪ್ಪದೇ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಕೊಳ್ಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮನಿ ಇಲ್ಲಿ ಏನೈತಿ? ಮಾನಿಟರಿ ಅಂದ್ರೆ ಮಣಿ ಅನ್ನೋದು RBI, ಹೌದಾ? ಸೊ ಇಷ್ಟು ತಲೆಯಾಗಿ ಇಟ್ಕೊಂಡ್ರೆ ಸಾಕು. ಓಕೆ, ಹಾಗಿದ್ರೆ ಈ ಹಣಕಾಸು ನೀತಿ, ಹೌದಾ? ಓ, ದಟ್ ಇಸ್ ಗುಡ್ ಮಹೇಶ್ ಜಿ. SSC ಎಕ್ಸಾಮ್ದೊಳಗೆ ನಮ್ಮ ಕ್ವಶನ್ ಬರಲೇಬೇಕಪ್ಪ, ಅಲ್ಲ ಅಫ್ಕೋರ್ಸ್ ಬೇರೆ ಎಲ್ಲ ಎಕ್ಸಾಮ್ದಾಗೂ ಬರಬೇಕು, ಹೌದಲ್ಲ? ಸೊ ಹೀಗಾಗಿ ಬರ್ತಿರ್ತವೆ ಎಲ್ಲಿ. ಸೊ ಇಲ್ಲಿ ಈಗ ನಾವು ನೋಡ್ತಾ ಹೊರಟಿರೋದು ಏನಪ್ಪಾ ಅಂತ ಕೇಳಿದ್ರೆ, ಒಂದು ಕ್ವಶನ್ ಪೇಪರ್ ಹಾಕ್ರಿ ನನಗೆ, ಆಮೇಲೆ ಒಂದು ಕ್ವಶನ್ ಪೇಪರ್ PDF ಮಾಡಿ ಹಾಕ್ರಿ ಮಹೇಶ, ಸರಿನಾ? ಎಸ್, ನಮಸ್ತೆ ಅಭಿಲಾಷಾಜಿ, ಗೌತಮ್, ವೆಲ್ಕಮ್, ಬರಿ. ಓ ಯಾ ಸಾರಿ, ಹೌದು, ಎಸ್, ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು. ಯಾ, ಸೊ ಹೀಗೆ ಈ ಒಂದು ಹಣಕಾಸು ನೀತಿ ಅಂದ್ರೆ ಏನು ಈಗ ನೋಡಕ್ ಹೋಗೋಣ ಬನ್ನಿ. ಹಣಕಾಸು ನೀತಿಯು ಒಂದು ದೇಶದ ಹಣಕಾಸು ಪ್ರಾಧಿಕಾರವು 6 ಹೊಡೆದೆ 4 ಹೋಯ್ತು ಅಂತ, 4 ಅಂದ್ರೂ ಏನು ಕಡಿಮೆ ಅಲ್ ಬಿಡಪ್ಪ, ಇರ್ಲಿ, ದೇವ್ರ ಇಚ್ಛಾ ಉಳಿದದ್ದು ಮುಂದಿದ್ದು. ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು ಮಹೇಶ್, you have improved a lot, there is no doubt in it. You have improved a lot during last couple of months. I have been observing. Yeah, so your overall performance has improved a lot. So ಕನ್ನಡ ಬರೋದಿಲ್ಲ, ಕನ್ನಡ ಕ್ವಶನ್ ತಿಳಿದಿಲ್ಲ ಅಂದ್ರೂ ಚಲೋ ಮಾಡಕತ್ತೀರಿ. ಯಾ, ಓಕೆ. ಸೊ ಹೌದಾ? ಗೌತಮ್ ಹೇಳ್ಯಾರ ನೋಡ್ರಿ, ಗೌತಮ್ ಒಂದು ಮಾಹಿತಿ ಕೊಟ್ಟಾರ. ಮಹೇಶ್ ಫ್ಯೂ ಡೇಸ್ ಆದ್ಮೇಲೆ ಕೀ ಆನ್ಸರ್ ಬರೋಣ, ನಿಮ್ ಲಾಗಿನ್ ದಾಗ PDF ಇರುತ್ತೆ ನೋಡಿ ಅಂತ. ಹೌದು, ಸೊ ಅದನ್ನ ಹಾಕ್ರಪ್ಪ, ಆಮೇಲೆ ನಮ್ಗೆ ನೋಡೋಣ. ಓಕೆ,
ಇಲ್ಲಿ ಗಮನಿಸ್ರಿ, ಹಣಕಾಸು ನೀತಿಯು ಮಾನಿಟರಿ ಪಾಲಿಸಿ ದೇಶದ ಹಣಕಾಸು ಪ್ರಾಧಿಕಾರ monetary authority of the country. So which is monetary authority of the country? Which is ಸರ್ ವಿದ್ಯಾರ್ಥಿ ಮಿತ್ರದಲ್ಲೂ ನಿಮ್ಮ ಪ್ರಶ್ನೆಗಳು ಬರ್ತಿವೆ ಸರ್, ತುಂಬಾ ಚೆನ್ನಾಗಿವೆ ಸರ್ ಪ್ರಶ್ನೆಗಳ ಗುಣಮಟ್ಟ ಅಂತ ಅಭಿಲಾಷ ಹೇಳಕತ್ತಾರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್, ಸೊ RBI, ಯು ಆರ್ ರೈಟ್. ಹಿಂಗ ತಿಳ್ಕೋಬೇಕು, ಇಲ್ಲಿ ದೇಶದ ಹಣಕಾಸು ಪ್ರಾಧಿಕಾರ, ಇಟ್ ಇಸ್ ಅನ್ ಅಥಾರಿಟಿ. RBI is an authority. So for India, it is RBI. For America, it is Federal Reserve System. For England, it is Central Bank of England. So this way, Central Bank of the country is the monetary authority of that respective country. Right? ಸಾಮಾನ್ಯವಾಗಿ ಅದನ್ನೇ ಕೇಂದ್ರ ಬ್ಯಾಂಕ್ ಅಂತ ಹೇಳ್ತೀವಿ. ಇದು ಯಾತಕ್ಕಾಗಿ ಈ ಹಣಕಾಸು ನೀತಿ? The most important objective of having a monetary policy is to ಬೆಲೆ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು. To maintain price stability. Mainly, the main objective of having monetary policy is to maintain price stability. That is fundamental for any economy to be in good health. ಇದೊಂದು ನಮ್ಮನಿ BP ಚೆಕ್ ಮಾಡಿದಂಗ, ಬೆಲೆಗಳ ಏರಿಕೆ ಒಂದು ನಿಯಂತ್ರಣದೊಳಗೆ ಐತಿ ಅಂತಿದ್ರ ಓಕೆ, ಉಳಿದ ಪ್ಯಾರಾಮೀಟರ್ಸ್ ಹೆಚ್ಚು ಕಡಿಮೆ ಸರಿ ಇರ್ತಾವ ಅಂತ ಅರ್ಥ. ನಿಮ್ಗೆ ಗೊತ್ತೈತಿಲ್ಲ, ಆಸ್ಪತ್ರೆಯಾಗ ಅಡ್ಮಿಟ್ ಆದವ್ರನ್ನ ಮೊದಲು ಚೆಕ್ ಮಾಡೋದ BP. ಯಾಕೆ BP ಇದ್ರೊಳಗೆ ನಾರ್ಮಲ್ ಇತ್ತು, ಉಳಿದದ್ದು ಟ್ರೀಟ್ಮೆಂಟ್ ಹತ್ತತಾವ, ನಡಿತಾವ, ಔಷಧಿಗಳು ನಾಟ್ತಾವ ಅಂತ. ಸೊ ಫಸ್ಟ್ಗೆ BP ಅಂಡ್ ಶುಗರ್ ಎರಡು ಚೆಕ್ ಮಾಡ್ತಾರ. ಅವು ಲೆಕ್ಕದಾಗಿದ್ರೆ ಉಳಿದದ್ದು ಹತ್ತವ. ಅವ ಲೆಕ್ಕ ತಿಪ್ಪಿತ್ತು ಅಂದ್ರೆ ಮೊದಲು ಅದನ್ನ ಕಂಟ್ರೋಲ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಅದು ಸರಿ ಆಯ್ತು ಅಂದ್ರೆ ಎಸ್, ಆ ನಂತರ ಉಳಿದದ್ದು ಏನೇನು ಡ್ಯಾಮೇಜ್ ಆಗ್ಯಾವಲ್ಲ ಅವನ್ನೆಲ್ಲ ರಿಪೇರಿ ಮಾಡಕ್ ಶುರು ಮಾಡ್ತಾರೆ. ಸಿಮಿಲರ್ಲಿ ಇನ್ ಅನ್ ಎಕಾನಮಿ, ದಿಸ್ ಪ್ರೈಸ್ ಸ್ಟೆಬಿಲಿಟಿ ಇಸ್ a very sensitive matter. ಬಿಟ್ರ ಬೆಂಕಿ, ಅತಿ ಕಟ್ಟಿಟ್ರ ಅದು ಒಂದು ನಮ್ಗೆ ದೊಡ್ಡ ಸಮಸ್ಯೆ. ಒಂಥರ ಡೆಲಿವರಿ ಆಗಲ್ದ ಸಾಯ್ತಾರಲ್ಲ, ಹಂಗಿದ್ದಂಗ ಕಷ್ಟ ಅದು. ಸೊ ಹೀಗೆ ಬೆಲೆ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಮೊದಲ ಗುರಿ ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಸಬ್ಜೆಕ್ಟ್ ಟು ದಿಸ್ ಕಂಡೀಷನ್. ದಿಸ್ ಇಸ್ ಫಸ್ಟ್ ಕಂಡೀಷನ್. ಯಾವುದು? ಪ್ರೈಸ್ ಸ್ಟೆಬಿಲಿಟಿ ಇಸ್ ಫಸ್ಟ್ ಕಂಡೀಷನ್. If you have price stability, then you think about ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್ ಸಾಧಿಸಲು ಬಡ್ಡಿ ದರಗಳ ಮೇಲಿನ ನಿಯಂತ್ರಣದ ಮೂಲಕ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಪ್ರಕ್ರಿಯೆಯಾಗಿದೆ. ಸೊ ವಾಟ್ ಈಸ್ ಮಾನಿಟರಿ ಪಾಲಿಸಿ? ದಿವ್ಯಾಗೌಡಜಿ ನಮಸ್ತೆ, ಬರಿ. ವಾಟ್ ಈಸ್ ಎ ಮಾನಿಟರಿ ಪಾಲಿಸಿ ಅಂತಂದ್ರೆ, ಮಾನಿಟರಿ ಪಾಲಿಸಿ ಇಸ್ ಎ ಮೆಕ್ಯಾನಿಸಮ್. ಇಟ್ ಇಸ್ ಎ ಮೆಕ್ಯಾನಿಸಮ್ intended to maintain price stability in the economy and ensure economic growth by changing the interest rates. And this is done by the monetary authority of a country, that is Central Bank of the country. So this is the gist of monetary policy. I hope you all got it. ಏನು ತಿಳಿದಿಲ್ಲ ಅಂದ್ರೆ ಕೇಳಿ. ಭಾರತದಲ್ಲಿ ಕೇಂದ್ರ ಹಣಕಾಸು ಪ್ರಾಧಿಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿದೆ. ಆರ್ಥಿಕತೆಯಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಅಂದ್ರೆ ಮಾನಿಟರಿ ಪಾಲಿಸಿಯನ್ನ ವಿನ್ಯಾಸಗೊಳಿಸಲಾಗಿದೆ. ಸರ್, ಸೆಂಟ್ರಲ್ ಗವರ್ಮೆಂಟ್ RBI ಇಂದ ಹಣಕಾಸು ಸಾಲ ಪಡೆದರೆ ಬಡ್ಡಿ ಇರುತ್ತೆ ಅಲ್ವಾ? ಎಸ್. ಸೊ ತಮಗೆ ಗೊತ್ತಿರಬೇಕು ಗೌತಮ್ಜಿ, ಕೇಂದ್ರ ಸರ್ಕಾರ ಅಥವಾ ಇವನ್ ರಾಜ್ಯ ಸರ್ಕಾರಗಳು RBI ದಿಂದ ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅನ್ನೋ ರೂಪದೊಳಗ ಹಣವನ್ನ ಪಡೆದ್ರೆ ಇದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇದಕ್ಕೆ ಬಡ್ಡಿ ಕೊಡ್ತವೆ ಸರ್ಕಾರಗಳು, ಕೊಡಬೇಕು. ಇದನ್ನ ಬಿಟ್ಟು ಕೇಂದ್ರ ಸರ್ಕಾರ ಮಾತ್ರ, ನಾವು ನಿನ್ನೆ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೆ, why it is banker to the government ಅಂತ. ಒನ್ ರೀಸನ್ ಟು ಕಾಲ್ ಇಟ್ ದ ಬ್ಯಾಂಕರ್ ಟು ದ ಗವರ್ಮೆಂಟ್ ಅಂತಂದ್ರೆ ಡೆಫಿಸಿಟ್ ಫೈನಾನ್ಸ್, ಕೊರತೆಯ ಧನ ವಿನಿಯೋಗ. ಸೊ ಇದರ ಮೇಲೆ ಇಲ್ಲಿ ಹೊಸ ಕರೆನ್ಸಿಯನ್ನ ಪ್ರಿಂಟ್ ಹಾಕಿ ಜಾರಿಗೆ ತರಲಾಗ್ತದೆ. ಇದನ್ನು ಕೂಡ ಬಾರೋವಿಂಗ್ ಫ್ರಮ್ ದ RBI ಅಂತಂದೇ ಮೆನ್ಷನ್ ಮಾಡಲಾಗ್ತದೆ, ಬಟ್ ಇಟ್ ಕ್ಯಾರೀಸ್ ನೋ ಇಂಟ್ರೆಸ್ಟ್ ರೇಟ್. ಸೊ
ನೀವು ನೆನಪಿಟ್ಕೊಡ್ರಿ, ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅಂತ ಏನು ಅಲ್ಪಾವಧಿಗೆ ಸರ್ಕಾರಗಳು RBI ನಿಂದ ಸಾಲ ಪಡಿತಾವೋ ಅದ್ರ ಮ್ಯಾಗ ಬಡ್ಡಿ ದರ ಇರ್ತದ. ಓಕೆ, ಅದನ್ನ ಬಿಟ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡೋದು ಇನ್ನೊಂದು ಮಹತ್ವದ ಕೆಲಸ ತಮಗೆ ಗೊತ್ತದ, ಸೆಕ್ಯೂರಿಟೀಸ್ ಅನ್ನ ಬಿಡುಗಡೆ ಮಾಡುವಂತದ್ದು. ಸರ್ಕಾರದ ಭದ್ರತಾ ಪತ್ರಗಳನ್ನ ಮಾರುವ ಮತ್ತು ಕೊಳ್ಳುವ ಅದನ್ನೇ ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಮಾರುವ ಮತ್ತು ಕೊಳ್ಳುವ ಮೂಲಕ ಅಲ್ಲಿಯೂ ಕೂಡ ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತಿರ್ತದೆ. ಬಟ್ ಇಲ್ಲಿ ಇದರ ಪಾತ್ರ ಏನಿಲ್ಲ, ಸರ್ಕಾರ ಅದ್ರ ಮ್ಯಾಗ ಬಡ್ಡಿ ಕೊಡ್ತಿರ್ತದೆ. ಯಾವ್ದ್ರ ಮ್ಯಾಗ? ಸರ್ಕಾರದ ಭದ್ರತೆ ಅನ್ನೋದೇನೈತಲ್ಲ, ಇಟ್ ಇಸ್ ಎ ಪೇಪರ್, ಇಟ್ ಇಸ್ ಎ ಪ್ರಾಮಿಸರಿ ನೋಟ್ ಇದ್ದಂಗ ಸರ್ಕಾರ ಪ್ರಾಮಿಸ್ ಮಾಡಿರ್ತದೆ. ಓಕೆ, ಯು ಗಿವ್ ಮಿ 100 rupees, at the end of the year I will give you 110 rupees. So 10 rupees is promise from my side. That is the attraction. So ಇದನ್ನ 10 ರೂಪಾಯಿಗೆ ಯಾವ ತಗೊಂಡವ ಹೊಳ್ಳಿ ಮಾರುವ ಕೊಳ್ಳುವ ನಿರಂತರ ಇದು ಶೇರ್ ಇದ್ದಂಗ ಮಾರ್ತಿರ್ತಾನ. ಅವ ನಿನ್ನೆ ತಗೊಂಡಿರ್ತಾನ, ಇವತ್ತು ಯಾವ 50 ಪೈಸಾ ಅದ್ರ ಮ್ಯಾಗ ಹಾಕಿ ಕೊಡ್ತಿಂತ ಅಂತಂದ್ರ ಇವ್ ಕೊಟ್ಟು ಬಿಡ್ತಾನ. ನೋಡ್ರಿ, 50 ಪೈಸಾ ನಾ ಹಾಕಿ ಕೊಡ್ತಿಂತ, ಯಾಕ ಅವ್ನು ನಿನ್ನೆ 100 ರೂಪಾಯಿ ಕೊಟ್ಟಿರ್ತಾನ. 100 ರೂಪಾಯಿ ಕೊಟ್ಟು ಸರ್ಕಾರದ ಭದ್ರತೆಯನ್ನು ಖರೀದಿ ಮಾಡಿರ್ತಾನೆ. ಇವತ್ತು ಯಾವ್ರಿ ಅದಕ್ಕೆ 100 ರೂಪಾಯಿ ಮ್ಯಾಗ 50 ಪೈಸಾ ನಾ ಹಾಕಿ ಕೊಡ್ತಿಂತ. ಯಾಕಂದ್ರ ಅಟ್ ದ ಎಂಡ್ ಆಫ್ ದ ಇಯರ್ 110 ರೂಪಾಯಿ ಬರೋದಿರ್ತೈತಿ. ಅದಕ್ಕೆ 110 ರೂಪಾಯಿ ಬರೋದಿರ್ತೈತಿ. ಇವ್ ತಗೊಳ್ಳೋ ವಿಚಾರ ಮಾಡ್ತಾನ, ಅಡ್ಡೇ ಇಲ್ಲ ನನಗ 9.5 ರೂಪಾಯಿ ಉಳಿತೈತಿಲ್ಲ, ಬೇರೆ ಕಡೆ ಹಾಕಿದ್ರೆ ಅಷ್ಟು ರೊಕ್ಕ ಬರೋದಿಲ್ಲ ನನಗೆ ಅಂತ ಅಂದ್ಕೊಂಡು ಇವ್ ತಗೋತಾನ. ಇವ್ ಮಾರಾಕತ್ತಾವ್, ನಿನ್ನೆ ತಗೊಂಡವ್ ಇವತ್ತು ಯಾಕೆ ಮಾಡ್ತಾನೆ ಇವ್ ಯಾಕೆ ಮಾಡ್ತಾನಂದ್ರ, ಇದಕ್ಕೆ ಒಂದು ವರ್ಷಗಟ್ಲೆ 10 ರೂಪಾಯಿ ಹಾಕಿ 1 ವರ್ಷಗಟ್ಲೆ ಕಾಯ್ಕೋತ್ ಕೊಡ್ರು ಬದ್ಲಿ ನಾ ಇದನ್ನ ಮತ್ತೆ ಎಲ್ರಿ ಬಳಸ್ಕೊಂಡೆ ಅಂದ್ರ ನನಗೆ ಹೆಚ್ಚಿನ ಲಾಭ ಬರ್ತದ. ಇಲ್ಲ, ನನಗೆ ಹಣಕಾಸಿನ ಸಮಸ್ಯೆ ಐತಿ, ಅದಕ್ಕಾಗಿ ಇದನ್ನ ಮಾರಿ ಹೆಂಗಾರ ಮಾಡಿ ಸಾಲ ಬಗೆಹರಿಸ್ಕೊಳ್ಳೋದು. ಹೀಗೆ ಹಲವು ರೀತಿ ಒಳಗ ಇವುಗಳು ಆಗ್ತಿರ್ತಾವ. ಯಾವ? ಸೆಕ್ಯೂರಿಟೀಸ್. ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಹೇಳ್ತೀನಿ ಅಮೌಂಟ್, ಹೇಳ್ತೀನಿ, ಮುಂದೆ ವಿಷಯ ಬರ್ತಾವ, ಜಸ್ಟ್ ಇಲ್ಲಿ ಕಾಂಟೆಕ್ಸ್ಟ್ ಒಳಗೆ ಹೇಳಕತ್ತೀನಿ. ಓಕೆ, ಸೊ ಇದನ್ನ RBI ಇದ್ದು ನಮ್ಮಲ್ಲಿ ಮಾಡ್ತೈತಿ ಅಂತ ನೋಡಿದ್ವಿ. ಓಕೆ, ಭಾರತದ ಹಣಕಾಸು ನೀತಿಯ ಉದ್ದೇಶಗಳು ಆಗ್ಲೇ ನೋಡಿವಿ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಬ್ಜೆಕ್ಟಿವ್ ಇಸ್ ಬೆಲೆ ಸ್ಥಿರತೆ. ಭಾರತದೊಳಗೆ ಏನಾಗ್ಯದರಪ್ಪ ಈಗ? ಯಾಕೆ ನಿರಂತರವಾಗಿ ದರಗಳು ಏರ್ತಾ ಇವೆ? ದರಗಳು ಅಂದ್ರೆ RBI ನ ಹಣಕಾಸು ನೀತಿಯ ದರಗಳು ಯಾಕೆ ಏರ್ತಾ ಇದಾವೆ? ಎಸ್, ಸೊ ಕಳೆದ ಮೇದಿಂದ, ಅಂದ್ರೆ ಇದೇ ವರ್ಷದ ಮೇದಿಂದ ಪ್ರತಿ 2 ತಿಂಗಳಿಗೊಮ್ಮೆ, ಅಂಡ್ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈ ಹಣಕಾಸು ನೀತಿ ವರ್ಷದಲ್ಲಿ 6 ಬಾರಿ ಘೋಷಣೆ ಆಗುತ್ತೆ. ವರ್ಷದಲ್ಲಿ 6 ಬಾರಿ. ಇದು ಮೊದಲು ತಮಗೆ ತಿಳಿಯಾಗಿರ್ಬೇಕು. ಈ ವರ್ಷ ಘೋಷಣೆ ಮಾಡಿ ಹಂಗ ಒಂದು 10 ವರ್ಷ ಜಗ್ತಾರೇನ್ರಿ? ಇಲ್ಲ, ಬಹಳ ಸೆನ್ಸಿಟಿವ್ ಇದು. ಅದಕ್ಕಾಗಿ ಅಗದಿ ಶಾರ್ಟೆಸ್ಟ್ ಪೀರಿಯಡ್ ಇಟ್ಟಾರೆ. 2 ತಿಂಗಳ ಗ್ಯಾಪ್. 2 ತಿಂಗಳದೊಳಗ ಹೆಚ್ಚು ಮಾಡೋದಂದ್ರೆ ಹೆಚ್ಚು ಮಾಡೋದು, ಕಡಿಮೆ ಮಾಡೋದಂದ್ರೆ ಕಡಿಮೆ ಮಾಡೋದು. ಸೊ ಹೀಗೆ every 2 months 6 times a year monetary policy is announced. ಹೌದಲ್ಲ? ಸೊ ಹಾಗೆ ಈಗ ಈ ಹಣಕಾಸು ವರ್ಷದ 5ನೇ ಘೋಷಣೆ ನಿನ್ನೆ ಆಗ್ಯದ. 5ನೇ ಘೋಷಣೆ ನಿನ್ನೆ ಆಗ್ಯದ. ಹೌದಾ? ಸೊ ಗಮನಿಸಿದಿರಲ್ಲ? ಓಕೆ, ಹೀಗೆ ಇದೇನಾಗ್ತಿರ್ತದಪ್ಪ ಅಂತ ಕೇಳಿದ್ರೆ ಪ್ರತಿ 2 ತಿಂಗಳಿಗೊಮ್ಮೆ ಆಗ್ತಿರ್ತದ. ಮುಂದೆ ನೋಡೋಣ ಯಾವ್ದು ಏನಾಗಿತ್ತು ಅಂತ ನೋಡೋಣ. ಗೌತಮ್, ಮೊದಲ ಉದ್ದೇಶ ಯಾಕಿದು ನಿರಂತರವಾಗಿ ಹೆಚ್ಚಾಗ್ತಾ ಬಂತು ಅಂದ್ರೆ, ಇನ್ಫ್ಲೇಷನ್. ಆಕ್ಚುಲಿ ನಮ್ಮಲ್ಲಿ ತಮ್ಗೆ ಗೊತ್ತಿರಬಹುದು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್, ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಬರ್ತದ. FRBM ಅಂತ ಕೇಳಿದಿರಾ ಇದನ್ನ? ಹೌದು, ಕಂಪಲ್ಸರಿ. ಅದು ಕಂಪಲ್ಸರಿ 2 ತಿಂಗಳಿಗೊಮ್ಮೆ ನೀವು ಒಂದು ಇದ್ದಂಗ ಐತಂದ್ರೆ ಘೋಷಣೆ ಮಾಡ್ಬೇಕು, ಇಲ್ಲ ಚೇಂಜ್ ಮಾಡ್ಬೇಕು. ಎವ್ರಿ 2 months ಮೀಟಿಂಗ್ ಆಗ್ತದೆ. ಯಾವ್ದ್ರದ್ದು? ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರೀತಾರೆ. ಮುಂದೆ ಬರ್ತದೆ ಮಾನಿಟರಿ ಪಾಲಿಸಿ ಕಮಿಟಿ, MPC ಅಂತ. ಸೊ ಇದ್ರದ್ದು ಪ್ರತಿ 2 ತಿಂಗಳಿಗೊಮ್ಮೆ ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ಒಳಗ ಇದನ್ನ ಡಿಸೈಡ್ ಮಾಡ್ತಾರೆ. ಯಾವ್ದಾರ ರೇಟ್ ಸೆಟ್ಸ್ ಮಾಡ್ಬೇಕೇನ್ರಪ್ಪ? ಏನ್ ಅವಶ್ಯ ತಗೊಳ್ರಿ, ಸದ್ಯ ಇರೋ ಇಂಡಿಕೇಟರ್ಸ್ ಎಲ್ಲ ತುಂಬಾ ಚೆನ್ನಾಗಿದಾವ, ಹಿಂಗ ಇರಲ್ರಿ. ಹಂಗಾರೆ ಯಾವ್ದಾರ ಕಡಿಮೆ ಮಾಡೋನೇನು? ಅದು ಬೇಡ್ರಿ. ಇಲ್ಲ, ಇವೊಂದಿಷ್ಟು ಕಡಿಮೆ ಮಾಡ್ರಿ, ಇವೊಂದಿಷ್ಟು ಹೆಚ್ಚು ಮಾಡ್ರಿ. ಯೂಶುವಲಿ ಕಡಿಮೆ ಮಾಡಿದ್ರ ಎಲ್ಲ ಕಡಿಮೆ ಆಕಾವ್, ಹೆಚ್ಚು ಮಾಡಿದ್ರ ಎಲ್ಲಾನ ಹೆಚ್ಚಾಕಾವ್. ಯಾವ್ದೋ ಒಂದು ಹೆಚ್ಚು ಮಾಡಿ ಇನ್ನೊಂದನ್ನು ಕಡಿಮೆ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿರೋ ಎಲ್ಲಾ ರೇಟ್ಗಳು ಒಂದು ಏರಬೇಕು, ಇಲ್ಲ ಇಳಿಯಬೇಕು, ಇಲ್ಲ ಒಂದೇ ತರ ಇರಬೇಕು. ಒಂದು ಏರಿಸಿ ಇನ್ನೊಂದು ಇಳಿಸಂಗಿಲ್ಲ. ಅಟ್ಲೀಸ್ಟ್ ಸ್ಟೇಟಸ್ ಕೋ ಮೇಂಟೈನ್ ಮಾಡಬಹುದು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ನೋ. ಫಾರ್ ಎಕ್ಸಾಂಪಲ್, ರೆಪೋ ರೇಟ್ ಏರಿಸಿ ಬ್ಯಾಂಕ್ ರೇಟ್ ಇಳಿಸಿದ, ನೋ ಚಾನ್ಸ್.
ರೆಪೋ ರೇಟ್ ಏರಿಸಿ ಬ್ಯಾಂಕ್ ರೇಟ್ ಇಳಿಸಿದ ಅಂತ ಚಾನ್ಸ್ ಇಲ್ಲ. ರೆಪೋ ರೇಟ್ ಏರಿಸಿ ಬ್ಯಾಂಕ್ ರೇಟ್ ಅಷ್ಟೇ ಇಟ್ಕೋಬಹುದು, ಬಟ್ ಕೆಳಗಂತೂ ಹೋಗಂಗಿಲ್ಲ. ಹೌದಾ? ಸೊ ಹೀಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಈ ಪ್ರತಿ 2 ತಿಂಗಳಿಗೊಮ್ಮೆ ಇದು MPC ಅನ್ನುವಂಥದ್ದು, ಸೊ ಮಾನಿಟರಿ ಪಾಲಿಸಿ ಕಮಿಟಿ ಇದ್ದು ಇದನ್ನ ಘೋಷಣೆ ಮಾಡ್ತದೆ. ಇದು 2016 ಜಾರಿಗೆ ಬಂದದ, ಅಸ್ತಿತ್ವಕ್ಕೆ ಬಂದದ. ಮೊದಲು ಸೀದಾ ಗವರ್ನರ್ ಅಂಡ್ ಉಪ ಗವರ್ನರ್ಗಳು ಅಷ್ಟೇ ಸೇರ್ಕೊಂಡು ಆಲ್ಮೋಸ್ಟ್ ಡಿಸೈಡ್ ಮಾಡ್ತಿದ್ರು. ಈಗ ಅದಕ್ಕೊಂದು ಹೆಚ್ಚು ಇನ್ಸ್ಟಿಟ್ಯೂಷನಲ್ ಸೆಟಪ್ ಅನ್ನೋದನ್ನ ಕೊಟ್ಟಾರ. ಓಕೆನಾ? ಎಸ್. ನೋಡಿ ಸರ್, GDP ಹೆಚ್ಚಾದ್ರೆ ಇನ್ಫ್ಲೇಷನ್ ಆಗತ್ತಾ ಅಂತ ಮಹೇಶಪ್ಪ. GDP ಹೆಚ್ಚಾಗೋದ್ರಿಂದ ಇನ್ಫ್ಲೇಷನ್ ಆಗುತ್ತೆ, ಆಗ್ಬೇಕು. ಅದಕ್ಕೆ ಹೇಳೋದು GDP ಆಗ್ಲೇ ನಾವು ನೋಡಕತ್ತಿದ್ವಲ್ಲ, FRBM ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನೋದು ವಾಜಪೇಯಿ ಸರ್ಕಾರ ಇದ್ದಾಗ ಬಂದಿರುವಂತಹ ಒಂದು ವ್ಯವಸ್ಥೆ. ಸೊ ಆ FRBM ಏನ್ ಹೇಳ್ತದಪ್ಪ ಅಂತ ಕೇಳಿದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ, FRBMA 2003. ಸೊ ಈ ಒಂದು ಕಾಯ್ದೆ ಎದಕ್ ಮಾಡಿದ್ರು ಅನ್ನೋದು, ಇವೆಲ್ಲ ಬಹಳ ವಿಷಯ, ಬಹಳ ದೊಡ್ಡ ಒಂದು. ಇಲ್ಲಿ ಟೈಮು ಬಹಳ ಇಲ್ಲ. ಒಂದನೇದು. ಎರಡನೇದು, ನಾ ಹೇಳಿದ್ರೆ ನಿಮ್ಗೆ ತಿಳಿತೈತಿಲ್ಲೋ ಅನ್ನೋದು ನನಗೆ ಒಂದು ನಮೂನಿ ಆತಂಕ. ಮತ್ತೆ ಇದ್ನ್ಯಾ ಕೇಳತ್ತೀರಿ ಅನ್ಬೇಡ್ರಿ. ತಿಳಿತೈತಿ, ಬಟ್ ಇವು ಏನಾಗ್ತಾವ ಒಂದಕ್ಕೊಂದು ಬಹಳ ರಿಲೇಟೆಡ್ ಇಶ್ಯೂಸ್. ಸೊ ಯಾಕೆ ಈ FRBMA ಕಾಯ್ದೆ ಬಂತು ಅನ್ನೋದನ್ನ ನಾವು ತಿಳ್ಕೋಬೇಕು. ಅಂದ್ರ ಈಗಿರೋ ಸ್ಥಿತಿ ತಿಳಿತದ. ಸೊ ನಾನು ನಿಮಗೆ ಹಿಂದೊಮ್ಮೆ ಸಂದರ್ಭಗಳು ಬಂದಾಗ ಹೇಳ್ಕೊತದೀನಿ. ನಾನು ಏನ್ ಹೇಳಿದೀನಿಪ್ಪ ಅಂತಂದ್ರೆ, ಮೊದಲಿನ ಸರ್ಕಾರಗಳು, ಅದರಲ್ಲೂ ಇಂದಿರಾ ಗಾಂಧಿ, ಇಲ್ಲಿ ಯಾರನ್ನು ನಾನು ಹೆಸರು ಹೇಳಕತ್ತೀನಿ ಅಂದ್ರೆ ಅವ್ರು ಕೆಟ್ಟವ್ರು ಅಂತ ಹೇಳಕತ್ತಿಲ್ಲ. ಅವ್ರ ಕಾಲಕ್ಕೆ ಅವ್ರಿಗೆ ಸರಿ ಅನಿಸಿದ್ದನ್ನ ಅವ್ರು ಮಾಡಿವಾದ್ರು, ಅಥವಾ ಅವ್ರಿಗೆ ತಿಳಿದದ್ದು ಅವ್ರು ಮಾಡಿವಾದ್ರು. ಹೌದಾ? ಹೀಗಾಗಿ ನಾ ಇಲ್ಲಿ ಯಾರನ್ನು ಬ್ಲೇಮ್ ಮಾಡಕತ್ತಿಲ್ಲ, ಬಟ್ ಅದನ್ನ ಹೇಳಕತ್ತೀನಿ. ಇಂದಿರಾ ಗಾಂಧಿ ಅಂಡ್ ರಾಜೀವ್ ಗಾಂಧಿ, IG ಚೌಗಲಾಯನ್ರಿ ಸರ್ ಅಂತ ಕೇಳ್ಬೇಡ ಬರ್ತಾರೆ. ಅಲ್ಲ, ಇವರ ಬೇರೆ ಅವರೇ ಬೇರೆ. ಹೌದಾ? ಇವರ ಅವಧಿ ಒಳಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಸರ್ಕಾರ ಜನಪ್ರಿಯತೆಯನ್ನ ಉಳಿಸಿಕೊಳ್ಳಲು, ಮತ ಬ್ಯಾಂಕ್ ಅನ್ನ ಇಂಟ್ಯಾಕ್ಟ್ ಆಗಿ ಇಟ್ಟುಕೊಳ್ಳಲು ಪಾಪ್ಯುಲರ್ ಗವರ್ಮೆಂಟ್ಸ್ ಗಳನ್ನ ಘೋಷಣೆ ಮಾಡ್ತಾ ಹೋಗ್ಬಿಟ್ಟು, ಮತ್ ಬರೇ ವೋಟ್ ಬ್ಯಾಂಕ್ ಅಷ್ಟ ಅಲ್ಲ, ಗೊತ್ತಿರಲಿ, ಬಹಳ ದುರುದ್ದೇಶ ಇರ್ತದ ಸರ್ಕಾರಗಳಿಗೆ. ಐ ಆಮ್ ಸಾರಿ ಟು ಸೇ ದಿಸ್. ಮತ್ತೆ ಇದ ಗವರ್ಮೆಂಟ್ ಅಂತ ಹೇಳಂಗಿಲ್ಲ ನಾನು. ಸರ್ಕಾರಗಳಿಗೆ ಒಂದು ಕಡೆ ಜನರ ಕಲ್ಯಾಣ ಆಗಬೇಕಂತ ಒಳ್ಳೆ ಉದ್ದೇಶ ಇರುವಾಗಲೇ ಇನ್ನೊಂದು ಕಡೆ ಕೆಟ್ಟ ದುರುದ್ದೇಶ ಇರ್ತದೆ. ಆ ಕೆಟ್ಟ ದುರುದ್ದೇಶ ಯಾವುದು ಅಂತಂದ್ರೆ, ಸರ್ಕಾರ ಹೆಚ್ಚು ಕಾರ್ಯಕ್ರಮಗಳನ್ನ ತಂದಷ್ಟು ಆಯಕಟ್ಟಿನ ಹುದ್ದೆಯಲ್ಲಿರುವವರಿಗೆ ಬರಬೇಕಾದದ್ದು ಬರ್ತಾ ಹೋಗ್ತದೆ. ಲೇಜಿ ಅಲ್ಲ ಮಹೇಶ, ಬರಬೇಕಾದದ್ದು ಬರ್ತಾ ಹೋಗ್ತದೆ. ಈಗ ನಿಮಗೊಂದು ರೋಡ್ ಅನೌನ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮೊನ್ನೆ ನಾನು ಬಹಳ ಖುಷಿಯಿಂದ ಹೇಳಿದೆ, ಬೆಳಗಾವಿಯಿಂದ ರಾಯಚೂರುವರೆಗೂ ಏನಾಯ್ತು, ನ್ಯಾಷನಲ್ ಹೈವೇ ಆಗಕತ್ತದ ಅಂತ. ಇಲ್ಲಿವರೆಗೆ ಸ್ಟೇಟ್ ಹೈವೇ ಇತ್ತದು, ಈಗ ನ್ಯಾಷನಲ್ ಹೈವೇ ಆಗಕತ್ತದ. ಏನು, 4 ಲೇನ್ ಆಗಕತ್ತದ. ಎಸ್, ಹ್ಯಾಪಿ, ಗುಡ್, ಇಟ್ ಇಸ್ ಆಲ್ ಗುಡ್. ಇದೆಲ್ಲ ಜನರಿಗೆ ಕಲ್ಯಾಣ ಆಗ್ತದೆ, ಜನರಿಗೆ ಒಳ್ಳೇದಾಗ್ತದೆ, ಇಟ್ ಇಸ್ ಆಲ್ ಗುಡ್. ಅಟ್ ದ ಸೇಮ್ ಟೈಮ್ ಈ 4 ಲೇನ್ ಮುಗಿಗೂಡದ ಅಂತಂದ್ರ ಕೆಲವರು ಮನ್ಯಾಗ ರೊಕ್ಕ ಇಡಕ್ ಜಾಗ ಇರುವುದಿಲ್ಲ, ಅಷ್ಟು ಅವ್ರಿಗೆ ಬರ್ಬೇಕಾದದ್ದು ಬಂದ್ಬಿಡ್ತದೆ. ಯಾರಿಗೆ ಹೋಗ್ಬೇಕಾಗಿರ್ತದ ಅವ್ರಿಗೆ ಹೋಗ್ಬಿಡ್ತದೆ. ಅಂದ್ರೆ ಸಿಂಪಲ್ ಆಗಿ ಹೇಳಕತ್ತದು, ಇದು ಇಂಥ ಪುಣ್ಯದ ಕೆಲಸ, ಇದು ಕನ್ಸ್ಟ್ರಕ್ಟಿವ್ ವರ್ಕ್, ಇದು ಇನ್ವೆಸ್ಟ್ಮೆಂಟ್, ಇದು ಇಟ್ ಇಸ್ ಗುಡ್. ಬಟ್ ರಾಜೀವ್ ಗಾಂಧಿ ಅವರ ಮಾತಿನಲ್ಲೇ ಹೇಳೋದಾದ್ರೆ, ಆಗಿನ ವ್ಯವಸ್ಥೆ, ಆಗಿನ ಸರ್ಕಾರದ ಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಮೋಸ್ಟ್ ಆಫ್ ದ ಎಕ್ಸ್ಪೆನ್ಸಸ್ ವೇರ್ ವೆರಿ ಪಾಪ್ಯುಲರ್ ಎಕ್ಸ್ಪೆನ್ಸಸ್. ನೋ ಒನ್ ವಾಸ್ ಹೆಲ್ಡ್ ಅಕೌಂಟೇಬಲ್ ಟು ದಟ್, ನೋ ಒನ್ ವಾಸ್ ಮೇಡ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಹೀಗಾಗಿ ₹1 ಖರ್ಚು ಮಾಡಿದ್ರೆ 94 ಪೈಸಾ ಸರ್ಕಾರದೊಳಗೆ ಇದ್ದವರಿಗೆ ಹೋಗ್ತಿತ್ತು, 6 ಪೈಸಾ ಯಾರು ಟಾರ್ಗೆಟೆಡ್ ಬೆನಿಫಿಷಿಯರಿ ಅದನ್ನೆಲ್ಲ ಅವಂಗ ತಲುಪ್ತಿತ್ತು. ಅಂದ್ರ ನಾ ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ, ನನಗೇನು ಭಯನೂ ಇಲ್ಲ ಅಥವಾ ಇದ್ರೊಳಗೆ ಸುಳ್ಳು ಇಲ್ಲ. ಯಾಕೆ ಇವರು ಸರ್ಕಾರದವರು 108 ಕಾರ್ಯಕ್ರಮಗಳನ್ನು ಘೋಷಿಸ್ತಾರಂದ್ರೆ ಅದ್ರೊಳಗೆ ಅವ್ರ ಸ್ವಾರ್ಥ ಇರ್ತದ. ಹಂಗ ಪಾಪ್ಯುಲರ್ ಪ್ರೋಗ್ರಾಮ್ಸ್ ಅನ್ನ ಘೋಷಣೆ ಮಾಡಿ ಮತ್ತೆ ರೊಕ್ಕ ಎಲ್ಲಿಂದ ತರ್ತಾರೆ? ಇವಕ್ಕೆಲ್ಲ ರೊಕ್ಕ ಎಲ್ಲಿಂದ ತರ್ತಾರ ಅಂತಂದ್ರೆ, RBI ದೊಳಗೆ ಪ್ರಿಂಟ್ ಹಾಕು ತುಂಬ. ಎಸ್, ಫೈನ್. RBI ದೊಳಗೆ ಪ್ರಿಂಟ್ ಹಾಕಿ ಇಂಥ ಕಾರ್ಯಕ್ರಮ ಮಾಡಿದ ಬಳಿಕ ಅದರಿಂದ ಉತ್ಪಾದನೆ ಇಲ್ಲ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಈ ಕಡೆ ಜನರು ಉದ್ಧಾರನೂ ಆಗ್ಲಿಲ್ಲ. ಮತ್ ಹಿಂಗಾಗಿ 1991 ಹೊತ್ತಿಗೆ ನಾವೆಲ್ಲರೂ ದಿಕ್ಕೆ ನೋಡೋ ಪರಿಸ್ಥಿತಿ ಅಂತ ಅಲ್ಲ, ಹಂಗಾಗ್ಬಿಟ್ಟಿತ್ತು ನಮ್ಮ ಬಾಳ್ವೆ. ಶ್ರೀಲಂಕಾದಾಗೈತಲ್ಲ, ಶ್ರೀಲಂಕಾದಾಗೈತಲ್ಲ, ಹೆಚ್ಚು ಕಡಿಮೆ ಆ ಸ್ಥಿತಿ ಒಳಗೆ ನಾವಿದ್ವಿ. ಹಿಂಗ ಬೇಜವಾಬ್ದಾರಿಯಿಂದ ಹೊಸ ಹಣವನ್ನ ಮುದ್ರಿಸಿ ಚಲಾವಣೆಗೆ ಮುಂದಿನವರು ಬರಬಾರದು ಅನ್ನುವಂತ ಒಂದು ಒಳ್ಳೆ ವಿಚಾರ ಯಾವಾಗ ಬಂತು? ವಾಜಪೇಯಿ ಅವರಿದ್ದಾಗ ಬಂತು.
ಸೊ ವಾಜಪೇಯಿ ಅವರು ಈ ಒಂದು ಕಾಯ್ದೆಯನ್ನ ತಂದ್ರು. ಈ ಕಾಯ್ದೆಯ ಪ್ರಕಾರ ಅವ್ರು ಹೇಳೋದು ಏನು ಅಂತಂದ್ರೆ, ಈ ನೀವು ಫಿಸ್ಕಲ್ ಡೆಫಿಸಿಟ್ ಅಂತ ಏನ್ ಮಾಡ್ತಿರಲ್ಲ, ಮತ್ತೆ ಫಿಸ್ಕಲ್ ಡೆಫಿಸಿಟ್ ಒಳಗೆ ಬೇರೆ ಬೇರೆ ಡೆಫಿಸಿಟ್ ಗಳು ಬರ್ತಾವೆ. ಬಜೆಟರಿ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಇವೆಲ್ಲ ನಾವು ನೋಡ್ತೀವಿ. ದ ಮೇಜರ್ ಮ್ಯಾಟರ್ ಆಫ್ ಕನ್ಸರ್ನ್ ಅಂದ್ರೆ ಈ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು, ರೆವಿನ್ಯೂ ರಿಸಿಪ್ಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಇವುಗಳ ನಡುವಿನ ಅಂತರ ಬಹಳ ಡೇಂಜರಸ್. ಅದು ಇರಬಾರದು ಅಂತ ಹೇಳ್ತದೆ ಈ ಕಾಯ್ದೆ. ಈ ಕಾಯ್ದೆ ಏನ್ ಹೇಳ್ತು ಅಂದ್ರೆ, ನೀವು ಏನ್ ಬೇಕಾದ ಗಜಂ ನಿಲ್ರಿಪ್ಪ, ಮುಂದಿನವರು ಒಟ್ಟಾರೆ ನಿಮ್ಮ ಫಿಸ್ಕಲ್ ಡೆಫಿಸಿಟ್ ಜಿಡಿಪಿಯ 3% ಹೆಚ್ಚಿರಬಾರ್ದು. ಜಿಡಿಪಿಯ 3% ನಿಮ್ಮ ಫಿಸ್ಕಲ್ ಡೆಫಿಸಿಟ್ ಹೆಚ್ಚಾಗಬಾರ್ದು ಅಂತ ಹೇಳಿದ್ರು. ಅಲ್ಲ, that is one thing, Mahesh ji, but the people who are in a responsible position should behave more responsibly, alla. They should behave more responsibly. It is more expected than a layman. Of course, ನಮ್ಮನ್ನು ಕರಪ್ಟ್ ಮಾಡಿದವರು ಅವರಲ್ಲ, ನಮ್ಮನ್ನು ಕರಪ್ಟ್ ಮಾಡಿದವರು ಅವ್ರ ಏನೇನೋ ಆಶೆ ತೋರಿಸಿ, ಆಮಿಷ ತೋರಿಸಿ, ಸೀರೆ ಕೊಟ್ಟರು ನಮ್ಮ ಮಂದಿ ಮುಗಿಬಿದ್ದು ತಗೊಳ್ಳೋದು, ಹೌದಿಲ್ಲ? ಈಗ ಮಾಡ್ತಾರ. ಎಸ್, ಏನಾಕ್ಯೋ ಯಪ್ಪ. So Fiscal Responsibility and Budget Management Act Review Committee report has recommended a debt to GDP ratio of 60% for the general combined government by 2023, comprising 40% of the central government and 20% of the state government. So ಇದು ಇತ್ತೀಚಿಂದು ಅಂದ್ರ ಈ FRBM ರಿವ್ಯೂ ಕಮಿಟಿ. ಈಗ ಪರಿಸ್ಥಿತಿ ಕೆಟ್ಟದ ಇದು ಅಲ್ಲ, ಇದನ್ನ ತಗೊಂಡ್ರೆ ಮತ್ತಿನ್ನೂ ನಿಮ್ಗ ಗದ್ದು ಹಿಡಿತೈತಿ. ಹಿಂಗ ಕ್ವಶನ್ ಇದು. Okay. KPC Group C, GK 2021. Yeah. So the central government has domestic liabilities of 21% of GDP as compared to that of 49% of GDP of the state governments. As per the Constitution of India, it is mandatory for a state to take the central government's consent for raising any loan if the former owes any outstanding liabilities to the latter. Which of the following statement given above is correct? So ಇಲ್ಲಿ statement C ಅಂತೂ wrong ಅದ. ಫಾರಿನ್ ಲೋನ್ ತಗೋಬೇಕಾದ್ರೆ ಎಸ್, ಯು ಹ್ಯಾವ್ ಟು ಟೇಕ್ ದ ಕನ್ಸೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ಬಟ್ ವಿತ್ ಇನ್ ದ ಮಾರ್ಕೆಟ್ ನೀವು ಬಾರೋ ಮಾಡ್ಕೊಳ್ಳೋದಕ್ಕೆ ಸ್ಟೇಟ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ ಪರವಾನಗಿ ಪಡೆಯುವಂತ ಅವಶ್ಯಕತೆ ಇಲ್ಲ. ಸೊ ದಟ್ ಇಸ್ ವಾಟ್ ಐ ಮೇಕ್ ಔಟ್ ಫ್ರಮ್ ಸ್ಟೇಟ್ಮೆಂಟ್ ಸಿ. ಎನಿವೆ, ಇದು ಲಘು ಮುಗಿಯೋದಿಲ್ಲ, ತಿಳಿಯೋದಿಲ್ಲ, ಬಹಳ ಮಂದಿಗೆ ತಿಳಿಯೋದಿಲ್ಲ. ಯಾಕೆ ಬಹಳ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅದಾವ. ಅಂಡ್ ಎ ಅಂಡ್ ಬಿ ಬಗ್ಗೆ ಎಕ್ಸಾಕ್ಟ್ ಫಿಗರ್ ನಾನು ಈಗ ತಕ್ಷಣ ಕೇಳ್ರಿ ಅಂದ್ರೆ ಬರೋದಿಲ್ಲ. ಯಾಕಂದ್ರೆ ಇವೆಲ್ಲ ಬಹಳ ಟ್ರಿಕ್ಕಿ ಕ್ವಶನ್ಸ್ ಹಿಂಗಿರೋದ್ರಿಂದ ಈಗ ಇವುಗಳ ಚರ್ಚೆ ಸದ್ಯ ಬೇಡ ಅಂತ ನನಗನಿಸ್ತೈತಿ. ಓಕೆ, ಇಲ್ಲೊಂದಂತದ್ದು ಐತಿ. ಏನು ಆಸ್ ಪರ್ ಅದನ್ನ ಹಾಕ್ಯಾರ. ಸೊ ಅಟೆಂಪ್ಟ್ ಎಕ್ಸಾಮ್ ಉತ್ತರ ಯಾವ್ದಂತ ಕೊಟ್ಟಾರ? ಏನಪ್ಪ ಉತ್ತರ ಯಾವ್ದಂತ ಕೊಟ್ಟಾರ? ಏನೇ ಮಾಡಿರ್ಲಿ. ಎಸ್. ಸೊ ನಾವೀಗ ಶಶಿ, ಓಕೆ, ಸಿ ರೈಟಾ? ಓಕೆ, ಏನಂತ ಕೊಟ್ಟಪ್ಪ? ಸಿ ಅಂತ. A and C only. Which of the given above is correct? C at the Patara. As per the Constitution of India, it is mandatory for a state to take the central government's consent for raising any loan if the former owes any outstanding liabilities to the latter. No, I don't think so. But still, anyway, it can be checked. ಯಾಕೆ ಗೊತ್ತಾ ಹೇಳ್ತೀನಿ ನಾನು. ನೋಡ್ರಿ, ಯಾವಾಗಲೂ ರಾಜ್ಯ ಸರ್ಕಾರ ಅಂತೂ 99.99999% ಕೇಂದ್ರ ಸರ್ಕಾರದ ಸಾಲಗಳು ಯಾವಾಗಲಾದ್ರೂ ಇದ್ದೇ ಇರ್ತಾವ. ಮತ್ತೆ ಅದು ಇರೋ ವ್ಯವಸ್ಥೆನ ಹಂಗದ. ಕೇಂದ್ರ ಸರ್ಕಾರ ಸಾಲಗಳು ಇದ್ದೇ ಇರ್ತಾವ. ಕೇಂದ್ರ ಸರ್ಕಾರ ಸಾಲ ಐತಿ ಅಂದ ತಕ್ಷಣ ರಾಜ್ಯ ಸರ್ಕಾರ ಪ್ರತಿ ಸಾಲ ತಗೊಳಕ್ಕೂ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೇಳಕ್ ಹೋದ್ರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ನಾಟ್ ಪಾಸಿಬಲ್ ಆಲ್ಸೋ. ಯಾಕಂದ್ರೆ ರಾಜ್ಯ ಸರ್ಕಾರದ ಎಷ್ಟೊಂದು ಸಾಲಗಳಿರ್ತಾವ ಅಂತಂದ್ರೆ ಅದು ತನಗೆ ತಿಳಿದಂಗೆ ತಾ ಮಾಡ್ಕೊತ ಹೋಗ್ತಿರ್ತದೆ. ಇದೊಂದು ಇತ್ತು ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇನ್ನಷ್ಟು ಹೆಚ್ಚಿನ ಘರ್ಷಣೆ ಹಾಕಿತ್ತು. As I know, yes, foreign borrowings ಮಾಡ್ಕೋಬೇಕಾದ್ರೆ the state government has to take permission from the union government. That is what I know. ಅದರ ಬಿಟ್ಟು ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೂ ಸಹಿತ ಪ್ರತಿಯೊಂದು ಸಾಲ ತಗೊಳಕ ಕೇಂದ್ರ ಸರ್ಕಾರದ ಪರವಾನಗಿ ಪಡಿಬೇಕು ಅನ್ನುವಂಥದ್ದು ನನಗಂತೂ ನಂಬಿಕೆ ಇಲ್ಲ. ನೋಡೋಣ, ಚೆಕ್ ಮಾಡೋಣ. ನೋಡೋಣ. ಎಸ್, ಇರ್ಲಿ. ಎನಿವೆ, ಅದು ಆ ವಿಷಯನ ಬೇರೆ ರೀತಿಯಲ್ಲಿ ಚರ್ಚೆ ಮಾಡೋಣ. ಓಕೆ, ಸೊ ಈ FRBM ಅನ್ನುವಂಥದ್ದು ಯಾಕೆ ಬಂತು ಅಂತಂದ್ರೆ, ಹೀಗೆ ಬೇಕಾಬಿಟ್ಟಿಯಾಗಿ ಸರ್ಕಾರ ಕೇಂದ್ರ ಬ್ಯಾಂಕಿನಿಂದ ಹೊಸ ಕರೆನ್ಸಿ ತಂದು ಅದನ್ನ ಖರ್ಚು ಮಾಡಿದ್ರೆ ಒಂದು ಕಡೆ ಇನ್ಫ್ಲೇಷನ್ ಆಗ್ತದ, ಇನ್ನೊಂದು ಕಡೆ ದೇಶಕ್ಕೆ ಲಾಂಗ್ ಟರ್ಮ್ ದೊಳಗೆ ದೊಡ್ಡ ಹಾನಿ ಆಗ್ತದ. ಹಂಗಾಗೋದು ಬೇಡ ಅಂತಂದ್ರೆ ಸರ್ಕಾರಗಳು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ.
ಸೊ ಆ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕು ಅಂತಂದ್ರೆ ಈ ಫಿಸ್ಕಲ್ ಡೆಫಿಸಿಟ್ ಇದ್ದು GDP-ಯ 3% ಆಸ್ಪಾಸ್ನೊಳಗೆ ಇರಬೇಕು ಅಂತ. ಅಂಡ್ ಫಾರ್ಚುನೇಟ್ಲಿ ಆಲ್ಮೋಸ್ಟ್ ಇದಕ್ಕೆ ಬಂದಿದ್ವಿ ನಾವು, ಆಕ್ಚುಲಿ ಅವ್ರು ಟಾರ್ಗೆಟ್ ಕೊಟ್ಟದಂತೂ ಬಹಳ ಹಳೇದಿತ್ತು ಬಿಡ್ರಿ, ಬಹಳ ಹಳೇದಿತ್ತು. 2008 ಅಂತಂದ್ರೆ ಈ ಉಳಿದ ಎಲ್ಲಾ ಡೆಫಿಸಿಟ್ಗಳು ಹೋಗಿ ಕೇವಲ ಈ ಒಂದು GDP-ಯ 3% ಮಾತ್ರ ಉಳಿಬೇಕು ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಎಲ್ಲ ಹೋಗ್ಬೇಕು, ರೆವಿನ್ಯೂ ಡೆಫಿಸಿಟ್ ಹೋಗಿ ಆಕ್ಚುಲಿ ರೆವಿನ್ಯೂ ಸರ್ಪ್ಲಸ್ ಬರಬೇಕು, ಇದೆಲ್ಲ ಬೈಕೆ ಇತ್ತು ಅವಾಗ. ಬಟ್ ಹಂಗಾಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಮತ್ತ ಆಗೋ ಮೂಡ್ನಾಗಿತ್ತು, ಒಂದು 6% ಆಸ್ಪಾಸ್ನೊಳಗ ಇತ್ತು. ಬಟ್ ಈ ಕೋವಿಡ್ ಬಂದ ಬಳಿಕ ಪರಿಸ್ಥಿತಿ ಪೂರ್ತಿ ಹದಗೆಟ್ಬಿಟ್ಟು. ಸೊ ನೌ ಟು ಬಿ ಫ್ರಾಂಕ್, ಥಿಂಗ್ಸ್ ಆರ್ ಔಟ್ ಆಫ್ ಕಂಟ್ರೋಲ್ ಆಫ್ ದ ಗವರ್ಮೆಂಟ್ ಅಂಡ್ RBI ಇನ್ ದ ಸೆನ್ಸ್ ದಟ್ ಅದಕ್ಕಾಗಿ ಆರ್ಥಿಕತೆಗೆ ಬೇಕಾದಾಗ್ಲಿ ನಾವು ಹಗ್ಗ ಸಡ್ಲು ಬಿಡೋದಿಲ್ಲ ಅಂತ ಹೇಳಿ ಕಳೆದ ಮೇದಿಂದ ಈ ಹಣದ ನೀತಿ ಒಳಗ 2 ತರನಾದ ನೀತಿಗಳು ಅಂತ ಕರಿತೀವಿ ನಾವು, ಅಗ್ಗದ ಹಣದ ನೀತಿ ಮತ್ತು ತುಟ್ಟಿ ಹಣದ ನೀತಿ ಅಂತ. ಸೊ ಈಗ ಅನುಸರಿಸ್ತಾ ಇರೋದು ತುಟ್ಟಿ ಹಣದ ನೀತಿ, ಡಿಯರ್ ಮನಿ ಪಾಲಿಸಿ. ಓಕೆ, ಸೊ ಇಷ್ಟೆಲ್ಲ ಐತಿ. ಸೊ ನೋಡೋಣ ಮತ್ತೆ ಮುಂದೆ ಬಂದಾಗ ಹೇಳ್ತೀನಿ ನಾನು ಏನ್ ಸಂದರ್ಭ ಅಂತ. ಓಕೆ, ಸೊ ಈ ಬೆಲೆ ಸ್ಥಿರತೆ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಈ ವರ್ಷದ ಆರಂಭದೊಳಗ ಹೆಚ್ಚು ಕಡಿಮೆ 8% ಇಂಟ್ರೆಸ್ಟ್ ಇದೇನು ಇನ್ಫ್ಲೇಷನ್ ಹೋಗಿತ್ತು. ಯಾವುದು ರಿಟೇಲ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಒಳಗ 8% ಹೋಗಿತ್ತು. ಹೋಲ್ಸೇಲ್ 12-13% ಆಗಿತ್ತು. ಹೋಲ್ಸೇಲ್ 12-13% ಇನ್ಫ್ಲೇಷನ್ ಇತ್ತು. ಸೊ ಇದು ಡೇಂಜರಸ್ ಸೈನ್. ಈಗ ನಮಗ ಏನ ಕೋವಿಡ್ ಆಗೈತಿ ಅಂತಂದ್ರೂ ದ ಹೆಲ್ದಿ ಇನ್ಫ್ಲೇಷನ್ ರೇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಬಿಟ್ವೀನ್ 3-5%. 3-5% ಈಸ್ ಓಕೆ ಅನ್ಬಹುದು, 3-5%. ಹಂಗ ನೋಡಿದ್ರೆ 4-3 ದಟ್ ಇಸ್ ದ ಬೆಸ್ಟ್ ಪಾಲಿಸಿ. ಬಟ್ ಹಂಗ ಇದು ಎಲ್ಲ ಐತಿ. ಇನ್ನ ಮಹೇಶ್ ಆಗಲೇ ಹೇಳಕತ್ತಿದ್ರು GDP ಹೆಚ್ಚಾದ್ರೆ ಇನ್ಫ್ಲೇಷನ್ ಹೆಚ್ಚಾಗಬೇಕು. ಎಸ್ ಆಗಬೇಕು, ಇರಲಿಲ್ಲ ಅಂತಂದ್ರೆ ಉತ್ಪಾದಕರು ತಂಡ ಹೊಡೆದ್ ಬಿಡ್ತಾರೆ, ಮಪ್ಪಾಗಿ ಬಿಡ್ತಾರೆ. GDP ಹೆಚ್ಚಾದಂಗ ಇನ್ಫ್ಲೇಷನ್ ಹೆಚ್ಚಾಗಬೇಕು. ಯಾಕಂತಂದ್ರೆ ಇನ್ಫ್ಲೇಷನ್ ಹೆಚ್ಚಾಗಬೇಕು ಅಂದ್ರೆ ಈ ಮಿತಿ ದಾಟಲ್ಲ, ಇದು ಗಮನಿಸಬೇಕು ನಾವು. ಹೆಚ್ಚಾಗಬೇಕು within this range, so that the producers feel that the prices of their products are increasing, and that way they are encouraged to produce more and more. And when they go for producing more and more, there is more demand for employment opportunities, there is increase in income levels of the people, there is increase in the production level of the country. So this way adu positive cycle ಆಗಿ ಕೆಲಸ ಮಾಡ್ತದೆ. ಓಕೆನಾ? ಯಾ. ಸೊ ಇಲ್ಲಿ ಬೆಲೆ ಸ್ಥಿರತೆ ಮೊದಲ ಉದ್ದೇಶ ಹಣಕಾಸು ನೀತಿದು ಅಂತ ನಾವು ನೋಡಿದ್ವಿ. ಸೊ ಸಮಂಜಸವಾದ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ಅಭಿವೃದ್ಧಿ ಯೋಜನೆಗಳನ್ನು ತ್ವರಿತವಾಗಿ ನಡೆಸಲು ಅನುವು ಮಾಡಿಕೊಡುವ ವ್ಯವಸ್ಥೆಗೆ ಅನುಕೂಲಕರವಾದ ಪರಿಸರವನ್ನು ರೂಪಿಸುವುದು ಹಣಕಾಸು ನೀತಿಯ ಕೇಂದ್ರ ಬಿಂದು ಆಗಿದೆ. ಹೌದು, ಇದು ಅದೇ ನೀವು ಬಹಳ ತಾಳ್ಮೆಯಿಂದ ತಿಳ್ಕೋಬೇಕು. ಕೆಲವರು ಅನ್ಬೋದು, ಸೊ ವಾಟ್ ಸರ್, ಇನ್ಫ್ಲೇಷನ್ ಆದ್ರೆ ಏನಾಯ್ತು ಅಲ್ಲ ಇವ್ರ ಇನ್ಫ್ಲೇಷನ್ ಆದ್ರೆ ಏನಾಯ್ತು ಅಂದ್ರೆ ಅದು ತಿಳ್ಕೋಬೇಕು. ಅದ್ರ ಇಂಪ್ಲಿಕೇಶನ್ಸ್ ಏನು ಅಂತ ತಿಳ್ಕೊಂಡ್ರೆ ಮುಂದಿನ ಗೊತ್ತಾಗ್ತದೆ. ಇನ್ಫ್ಲೇಷನ್ ಮೀನ್ಸ್ ರಿಡಕ್ಷನ್ ಇನ್ ದ ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ಮನಿ. ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುವುದು ಅಂತ ಅರ್ಥ. ಹಣದುಬ್ಬರ ಅನ್ನೋದರ ಅರ್ಥ ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುವುದು. ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇದೆ, ಅದರ ಅರ್ಥ ಬಡವರು ಹೆಚ್ಚು ಹಾನಿಗೆ ಒಳಗಾಗ್ತಿದ್ದಾರೆ ಅನ್ನುವಂಥದ್ದು. ಬಡವರು ಹೆಚ್ಚು ಹಾನಿಗೆ ಒಳಗಾಗ್ತಾ ಇದ್ದಾರೆ, ಬಡವರಿಗೆ ತೊಂದರೆ ಆಗಬಾರ್ದು, ಇದು ಸರ್ಕಾರದ ಮೊದಲ ಕಾಳಜಿ. ಇನ್ನೊಂದು ಕಡೆ ಈ ಹಣದುಬ್ಬರ ಹೆಚ್ಚಾಗಕತ್ತದ, ಇದರಿಂದ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಉತ್ಪನ್ನಾಂಗಗಳ ಬೆಲೆಗಳು ಅಂದ್ರೆ ಲೇಬರ್ ನಿನ್ನೆ 300 ರೂಪಾಯಿಗೆ ಬರಾವ, ಇವತ್ತಂತ ನಾವು ಹೋಗ್ರಿ 1 ಕಿಲೋ ಎಣ್ಣೆಗೆ 150 ರೂಪಾಯಿ ಐತಿ, ಒಂದ್ ದಿವ್ಸ ಬಂದ್ರೆ 300 ರೂಪಾಯಿ ಕೊಡವ್ರ, ಏನಾಗೋದು ಅದರಿಂದ? 400 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಅಂತ ನಾವು. ಅವ್ 300 ಇದ್ದವ್ 400 ಕೆಳಗೆ ಹಿಡಿತಾನೆ. ಬಾಡಿಗೆಗಳು ಹೆಚ್ಚಾಗ್ತಾವ. ಉಳಿದ ಇದೇ ತೆರನಾಗಿ ಎಲ್ಲಾ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾವ. ಹಂಗ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದ್ರಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಹೆಚ್ಚಾಗ್ತದೆ. ಉತ್ಪಾದನಾ ವೆಚ್ಚ ಹೆಚ್ಚಾದ್ರ ಅರ್ಥ ಉತ್ಪಾದಕ ಡಿಸ್ಕರೇಜೆಡ್ ಆಗ ಹಿಡಿತಾನೆ. ಉತ್ಪಾದನಾ ವೆಚ್ಚ ಹೆಚ್ಚಾಗಕತ್ ಕೂಡಲೇ ಉತ್ಪಾದಕ ಡಿಸ್ಕರೇಜೆಡ್ ಆಗಕ್ಕೆ ಹಿಡಿತಾನೆ. ಯಾಕಂದ್ರೆ ಅವ ಅಷ್ಟೆಲ್ಲ ಉತ್ಪಾದಕ ಅಂದ್ರೆ ಇಲ್ಲಿ ಸಂಘಟಕ, ಆರ್ಗನೈಸರ್, ಅವ ಅಷ್ಟೆಲ್ಲಾ ಗುದ್ದಾಡಿ ಯಾರ್ಯಾರ ನೀವು ಲೇಬರ್ ತಂದು, ಎಲ್ಲಿಂದೋ ಸಾಲ ತಂದು, ಯಾರ್ದೋ ಕಡೆಯಿಂದ ಕಚ್ಚಾ ವಸ್ತು ತಂದು ಅದನ್ನ ಉತ್ಪಾದನೆ ಮಾಡಿ ಅದಕ್ಕೆ ಮಾರುಕಟ್ಟೆ ಹುಡುಕಾಡಿ ಅವ್ 108 ಹೈರಾಣಾಗಿರ್ತಾನೆ. ಪಾಪ ಹೈರಾಣಾಗಿರ್ತಾನೆ. ಅದ್ರೊಳಗೆ ಇದ್ದವ್ರಿಗೆ ಅದು ಗೊತ್ತಾಗ್ತದೆ ತ್ರಾಸ ಏನು ಅಂತ ಹೇಳಿ. ಹಂಗ ಹೈರಾಣಾದ ಮನುಷ್ಯಾಗ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಮೊದಲು ಒಂದು 100 ರೂಪಾಯಿ ವಸ್ತುಗಳನ್ನ ಮಾರಿದಾಗ ಆತನಿಗೆ ಒಂದ್ 5 ರೂಪಾಯಿ ಲಾಭ ಬರ್ತಿತ್ತು ಅಂತಿದ್ರೆ ಖುಷಿ ಇದ್ದವ.
ಆದ್ರೆ ಈಗ ಉತ್ಪಾದನಾ ವೆಚ್ಚ ಹೆಚ್ಚಾದದ್ರಿಂದ ಸೇ ಆತನಿಗೆ ₹1 ಲಾಭ ಬರಾಕೈತು ಅಂತಂದ್ರೆ ಅವ ವಿಚಾರ ಮಾಡಕ್ಕಿರ್ತಾನೆ, ₹1 ಇಷ್ಟೇ ಯಾಕೆ ಗುದ್ದಾಡ್ಬೇಕು ಮಾರಾಯ ನಾನು ಅಂತ. ₹1 ನಾ ಯಾಕೆ ಇಷ್ಟು ಗುದ್ದಾಡ್ಬೇಕು, ಹಣ ಬೆಳೆದೇ ಇಲ್ಲಿ ಹಾಳಾಗಿ ಹೋಗಲ್ಲ, ಕಡಿಮೆ ಮಾಡೋದಿಟ್ಟು ಉತ್ಪಾದನೆ. ಅವ ಹಂಗ ಅಂದ ಅಂತಂದ್ರೆ ಡೇಂಜರ್ ಸೈನ್ ಚಾಲು ಆತು. ಅಲ್ಲಿಂದ ಡೇಂಜರ್ ಸೈನ್ ಚಾಲು ಆತು. ಇಟ್ ಮೇ ಲೀಡ್ ಟು ರಿಸೆಷನ್. ವೈ? ಬಿಕಾಸ್ ಇಲ್ಲಿ ಅವನು ಉತ್ಪಾದನೆ ಕಡಿಮೆ ಮಾಡಿದ ಅಂತಂದ್ರೆ ಉತ್ಪಾದನೆ ಕಡಿಮೆ, ಅದರಿಂದ ಆದಾಯ ಕಡಿಮೆ. ಇನ್ನೊಂದು ಕಡೆ ಆಗಲೇ ಏರಿರುವಂತ ಬೆಲೆಗಳು ಇಳಿಯೋದಿಲ್ಲ, ತಕ್ಷಣಕ್ಕೆ ಇಳಿಯೋದಿಲ್ಲ. ಮಗಂದಿದು ಬಹಳ ಮಜಾ. ಬೆಲೆಗಳು ಏರ್ಯಾವ, ಈ ಕಡೆ ಉತ್ಪಾದನೆ ಇಲ್ಲ. ಉತ್ಪಾದನೆ ಇಲ್ಲದಾಗ ಉತ್ಪಾದನೆ ಕಡಿಮೆ ಐತಿ, ಬೆಲೆ ಏರೈತಿ. ಅಂತದ್ರಾಗ ಉತ್ಪಾದನೆ ಕಡಿಮೆ ಐತ, ಬೆಲೆ ಇನ್ನಷ್ಟು ಏರ್ತಾವ. ಬೆಲೆ ಇನ್ನಷ್ಟು ಏರಿ ಮಾರುಕಟ್ಟೆ ಮತ್ತಷ್ಟು ಖುಷಿಯುವಂತ ಅಪಾಯಕ್ಕೆ ಒಳಗಾಗ್ತದೆ. ಬಹಳ ಇದು ಹೇಳಿದ್ನಲ್ಲ, ಇಟ್ ಇಸ್ ಜಸ್ಟ್ ಲೈಕ್ ಮೇಂಟೈನಿಂಗ್ BP ಆಫ್ ಎ ಪರ್ಸನ್. ಆ ಕಡೆ ಮ್ಯಾಲ ಹೋದ್ರೆ ಕಷ್ಟ, ಈ ಕಡೆ ಕೆಳಗೆ ಬಂದ್ರೆ ಕಷ್ಟ. ನಡುವಟ್ಟ ಇಟ್ಕೊಂಡು ಹೋಗೋದಕ್ಕೆ ಏನೇನ್ ತಿನ್ಬೇಕು, ಏನೇನ್ ಉಣ್ಬೇಕು, ಏನ್ ಕುಡಿಬೇಕು, ಯಾವಾಗ ಹೇಳ್ಬೇಕು, ಯಾವಾಗ ಮಲ್ಕೋಬೇಕು, ಅವೆಲ್ಲಾನು ಡಿಸೈಡ್ ಮಾಡ್ತಾವೆ. ಸೇಮ್ ಇಸ್ ದ ಕೇಸ್ ವಿತ್ ದಿಸ್. ಸೊ ಹೀಗೆ ಆಗುತ್ತದೆ. ಬ್ಯಾಂಕ್ ಸಾಲದ ನಿಯಂತ್ರಿತ ವಿಸ್ತರಣೆ. ಯಾಕೆ ಈ ಮಾನಿಟರಿ ಪಾಲಿಸಿ ಬೇಕು ಅಂತಂದ್ರೆ, RBI ಪ್ರಮುಖ ಕಾರ್ಯಗಳಲ್ಲಿ ಒಂದು ಬ್ಯಾಂಕ್ ಕ್ರೆಡಿಟ್ ಮತ್ತು ಹಣ ಪೂರೈಕೆಯ ನಿಯಂತ್ರಿತ ವಿಸ್ತರಣೆ. ಕಂಟ್ರೋಲ್ಡ್ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್ ಅಂತ ಬರ್ತದೆ. ಕಂಟ್ರೋಲ್ಡ್ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್. ಕ್ರೆಡಿಟ್ ಇಸ್ ರಿಕ್ವೈರ್ಡ್. ಸಾಲ ಬೇಕು ಜನರಿಗೆ. ಜನ ಬೇರೆ ಬೇರೆ ಉದ್ದೇಶಗಳಿಗೆ ಸಾಲ ಪಡೆದು ಅವರು ಅದನ್ನು ಖರ್ಚು ಮಾಡ್ತಾ ಇರ್ಬೇಕು. ಹೊಸ ಹೊಸ ಉದ್ಯೋಗಗಳು ಶುರು ಆಗ್ಬೇಕು, ಉತ್ಪನ್ನಗಳು ಶುರು ಆಗ್ಬೇಕು. ಹಂಗಂತಂದು ಒಟ್ಟ ಸಾಲ ಸಿಗಲಂಗ ಮಾಡಿದ್ರು ಅಪಾಯ, ಬೇಕಾದಂಗ ಸಾಲ ತಗೊಳ್ಳಿ ಅನ್ನೋಂಗಾದ್ರೂ ಅಪಾಯ. ಸೊ ಅದಕ್ಕಾಗಿ ಕಂಟ್ರೋಲ್ಡ್. ಇದೊಂದು ನಮನಿ ಜಸ್ಟ್ ನೀವು ಒಂದು ವೆಹಿಕಲ್ ಅನ್ನ ಹೊಡ್ಯಾಕತ್ತೀರಿ ಅಂತಂದ್ರ ಅಲ್ಲಿ ಗೇರ್ ಅದಾವ, ಎಕ್ಸಲೇಟರ್ ಅದ, ಅಟ್ ದ ಸೇಮ್ ಟೈಮ್ ಬ್ರೇಕು ಅದ. ಆ ಮೂರುದ್ರ ನಡುವಿನ ಕಾಂಬಿನೇಷನ್, ಕೋಆರ್ಡಿನೇಷನ್ ಎಷ್ಟು ಚಂದ ಇರ್ತದಲ್ಲ. ಯಾವಾಗ ಯಾವ ಗೇರ್ ಬೀಳ್ಬೇಕು, ಅವಾಗ ಎಷ್ಟು ಎಕ್ಸಲೇಟರ್ ಕೊಡಬೇಕು, ಬ್ರೇಕ್ ಯಾವಾಗ ಹಾಕಬೇಕು, ಎಲ್ಲನ್ನು ಒಂದಕ್ಕೊಂದು ರಿಲೇಟೆಡ್ ಅದಾವ. ಅದೇ ರೀತಿ ಒಳಗೆ ಇಲ್ಲಿ ರೆಗ್ಯುಲೇಟೆಡ್ ಎಕ್ಸ್ಪಾನ್ಷನ್. ಬ್ರೇಕ್ ಹಾಕ್ತೀನಿ ಅಂತಂದ್ರೆ ಗಾಡಿ ಒಂದ ಕಡೆ ನಿಲ್ಲಿಸ್ಕೊಂಡು ಇರಕ್ಕಾಗೋದಿಲ್ಲ, ಓಡಿಸ್ತೀನಿ ಅಂತ ಹೇಳಿ ಬ್ರೇಕ್ ಹತ್ತಲಾಗ ಓಡ್ಸಾಕನೂ ಆಗೋದಿಲ್ಲ. ಎರಡೂ ಡೇಂಜರಸ್, ಹೌದಾ? ಸೊ ಮಧ್ಯ ಆಗಾಗ ಬ್ರೇಕ್ ಹಾಕೋತ, ಆಗಾಗ ಎಕ್ಸಲೇಟರ್ ಕೊಟ್ಕೊಂತ, ಗೇರ್ ಚೇಂಜ್ ಮಾಡ್ಕೊಂತ ನಮ್ಮ ಗುರಿಯನ್ನ ತಲುಪೋದು. ಆ ಗುರಿ ಯಾವ್ದ್ರಪ್ಪ? ಬೆಲೆ ಸ್ಥಿರತೆ ಮತ್ತು ಆರ್ಥಿಕ ಅಭಿವೃದ್ಧಿ. ಓಕೆ, ಸೊ ಹಂಗ ಈ ಉತ್ಪಾದನೆ ಮೇಲೆ ಪರಿಣಾಮ ಬೀರದಂತೆ ಸಾಲಗಳನ್ನ ಕೊಡುವಂತದಕ್ಕೆ ಈ ಮಾನಿಟರಿ ಪಾಲಿಸಿ ಅನ್ನೋದನ್ನ ಬಳಸ್ತಾರೆ. ಸ್ಥಿರ ಹೂಡಿಕೆ. ಇದೊಂದು ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್. ಇವು ಬೇಕು ಎಕಾನಮಿ ಒಳಗೆ, ಬಹಳ ವಜಾ. ಈಗ ಅಮೆರಿಕ ಇಷ್ಟು ದೊಡ್ಡ ಶ್ರೀಮಂತ ದೇಶ ಐತಿ. ಒಂದು ವೇಳೆ ಅಲ್ಲಿ ಹೊಸ ಹೂಡಿಕೆ ಇಲ್ಲದೆ ಹೋದರೆ, ನಿಮ್ಗೆ ಗೊತ್ತದ ಹೋದ ವರ್ಷದ ಇತ್ತೀಚಿನ ಡಾಟಾ ಏನ್ ಹೇಳ್ತದ? ಜಗತ್ತಿನೊಳಗ ಹೋದ ವರ್ಷ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನ ಆಕರ್ಷಿಸಿದ ದೇಶ ಯಾವುದು ಜಗತ್ತಿನೊಳಗ? ನೋಡ್ರಿ ಎಂತ ಇಂಟ್ರೆಸ್ಟಿಂಗ್ ಐತಿದು. ನಮ್ದಲ್ಲ, ಅಮೆರಿಕ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ಯದ. ಸೊ ವಾಟ್ ಇಟ್ ಶೋಸ್? ಸೊ ಇಟ್ ಶೋಸ್ ದಟ್ ಇನ್ವೆಸ್ಟ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್. ನಾವು ದೊಡ್ಡ ಶ್ರೀಮಂತರಾಗಿದ್ದೀವಿ ಅಂತ ಹೇಳಿ ಮಲ್ಕೊಳ್ಳುವಂಗಿಲ್ಲ. ಅದಕ್ಕೆ ಸ್ಥಿರ ಹೂಡಿಕೆ, ಸ್ಥಿರ ಮೀನ್ಸ್ ಸಸ್ಟೈನೇಬಲ್, ಕಂಟಿನ್ಯೂಯಸ್, ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಉತ್ಪಾದಕತೆ ನಿರಂತರವಾಗಿ ಹೆಚ್ಚಾಗ್ತಾನೆ ಹೋಗ್ಬೇಕು. ಹೌದು, ರೆಮಿಟೆನ್ಸ್ ನಮ್ಮದು. ಇತರ ಉದ್ದೇಶಗಳು, ಉದ್ಯೋಗ ಸೃಷ್ಟಿ. ಹೌದು, ಹಣದ ಪೂರೈಕೆ ಹೆಚ್ಚು ಮತ್ತು ಕಡಿಮೆ ಮಾಡುವ ಮೂಲಕ ಉದ್ಯೋಗವನ್ನು ಹೆಚ್ಚಿಸಬಹುದು, ಕಡಿಮೆ ಮಾಡಬಹುದು. ವ್ಯಾಪಾರಿ ಚಕ್ರಗಳನ್ನು ನಿಯಂತ್ರಿಸುವುದು. ವ್ಯಾಪಾರಿ ಚಕ್ರ, ಟ್ರೇಡ್ ಸೈಕಲ್. ಬಹುಶಃ ಇದ್ರ ಸಲುವಾಗಿ ಒಂದು ಚಾಪ್ಟರ್ ಐತಿ ನಿಮಗೆ, ಅಲ್ಲಿ ಹೆಚ್ಚು ವಿವರವಾಗಿ ಹೇಳ್ತೀನಿ ನಾನು. ಸೊ ಟ್ರೇಡ್ ಸೈಕಲ್ ನಾವೇನು ಬಯಸ್ತೀವಿ ಎಲ್ಲರೂ? ಒಂದು ಅರ್ಥವ್ಯವಸ್ಥೆ ಅಂತಂದ್ರೆ ಹಿಂಗ ಸೀದಾ ಮೇಲ್ಮುಖವಾಗಿ ಹೋಗ್ತಾ ಇರಬೇಕು ಅಂತ ಬಯಸ್ತೀವಿ ನಾವು. ಮೇಲ್ಮುಖವಾಗಿ ಹೋಗ್ತಾ ಇರಬೇಕು ಅಂತ ಬಯಸ್ತೀವಿ. ಅದೇನ್ ಸಾಧ್ಯ ಐತಿ? ಚೌಗಮಾಸ್ತರು ಯಾವಾಗ್ಲೂ ಹಿಂಗ ಆರೋಗ್ಯವಂತನಾಗಿ ಇದ್ದುಕೊಂಡು ದಿನದ 24 ತಾಸು ಕೆಲಸನ ಮಾಡ್ತಾ ಇರಬೇಕು ಅಂತಂದ್ರೆ ಇಲ್ಲ. ಹೋದ ತಿಂಗಳು ಕಸಾರಿಗೆ ಬಂದು ಒಂದು ವಾರ ಮಾಡ್ಕೊಂಡ್ಬಿಟ್ಟ. ಸೊ ಅವಾಗ ಏನಾಗ್ಬಿಡ್ತು? ಗ್ರಾಫ್ ಹೆಂಗಿದ್ದು ಹೆಂಗಾತು, ಹೆಂಗ್ ಹೋಗ್ತೈತಿ, ಹೆಂಗ್ ಬರ್ತೈತಿ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಟ್ರೇಡ್ ಸೈಕಲ್. ಸೊ ಒಬ್ಬ ಮನುಷ್ಯ ಹೆಂಗೋ ಹಂಗ ಒಂದು ದೇಶಕ್ಕೂ ಒಂದು ಕುಟುಂಬಕ್ಕೂ ಈ ಫ್ಲಕ್ಚುಯೇಷನ್ಸ್, ಅಪ್ಸ್ ಅಂಡ್ ಡೌನ್ಸ್ ಹಿಯರ್ ಫ್ರಮ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ. ವಿ ಸೇಪ್ ಬೇರೆ, ಅದು ವಿ ಸೇಪ್ ಅನ್ನುವಂಥದ್ದು, ವಿ ಸೇಪ್, ಜಡ್ ಸೇಪ್, ಯು ಸೇಪ್, ಅವೆಲ್ಲ ಸೇಪ್ಗಳು ಬೇರೆ ಬೇರೆ ಬರ್ತಾವೆ. ಬಟ್ ಇಲ್ಲಿ ನಾವು ಫ್ಲಕ್ಚುಯೇಷನ್ಸ್, ವ್ಯಾಪಾರ ಚಕ್ರಗಳು ಅಂತ ಬಂದಾಗ ಇಲ್ಲಿ ರಿಕವರಿ ಸ್ಟೇಜ್ ಅಂತ ನೋಡ್ತೀವಿ, ಇದು ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಫುಲ್ ಬೂಮ್ ಸ್ಟೇಜ್ ಅಂತ ನೋಡ್ತೀವಿ, ಇದು ರಿಸೆಷನ್ ಅಂತ ನೋಡ್ತೀವಿ. ರಿಸೆಷನ್ದಿಂದ ಇದು ಒಂದ್ ವೇಳೆ ಇಲ್ಲಿ ಏರಿ ಬಂದ್ಬಿಟ್ರೆ ಮುಗೀತು, ಇದು ಡಿಪ್ರೆಷನ್ ಅಂತ.
ಡಿಪ್ರೆಷನ್ ಅಂತ ನೋಡ್ತೀವಿ. ಡಿಪ್ರೆಷನ್ ಹೋಗೋದು ಬಹಳ ಅಪರೂಪ. ಈಗಿನ ಮೊದಲು ಹಾಕಿದ್ದು ಪದೇ ಪದೇ ಹಾಕಿದ್ದು. ನಾನು ನಿಮ್ಗೆ ಮೊನ್ನೆ ಬ್ಯಾಂಕಿಂಗ್ ಸ್ಟಾರ್ಟಿಂಗ್ ಡೇ ಹೇಳುವಾಗ ಹೇಳಿದೆ, ಅವಾಗ ಯಾವ ಪರಿ ಬ್ಯಾಂಕ್ಗಳು ತೆರೆದು ಮುಚ್ಚುತ್ತಿದ್ದು ಅಂತಂದ್ರೆ ಲೆಕ್ಕ ಇದ್ರಿಕಿಲ್ಲ. ಮತ್ತೆ ಈಗ ಯಾಕೆ ಆಗುದಿಲ್ಲಪ್ಪ? ಅವಾಗಿನಷ್ಟು ವೊಲಾಟಿಲಿಟಿ ಈಗ ಯಾಕಿಲ್ಲ? ಈಗ ಯಾಕಿಲ್ಲ ಅಂತಂದ್ರೆ ಅಂತ ಮೆಕ್ಯಾನಿಸಮ್ಗಳನ್ನ ನಾವು ಕಂಡುಕೊಂಡಿದೀವಿ. ಗೊತ್ತದ ನಿಮಗೆ? ಬಾಸೆಲ್ ಪ್ರೋಟೋಕಾಲ್ ಅನ್ನುವಂಥದ್ದದ. ಬಾಸೆಲ್ ಪ್ರೋಟೋಕಾಲ್ ಇದ್ದು ಸೆಂಟ್ರಲ್ ಬ್ಯಾಂಕ್ಗಳಿಗೆ ಮೊದಲು ಡೈರೆಕ್ಷನ್ ಕೊಡ್ತದ. ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ದೇಶದಾಗಿರುವಂತಹ ಬ್ಯಾಂಕ್ಗಳಿಗೆ ಡೈರೆಕ್ಷನ್ಸ್ ಕೊಟ್ಟು ರೆಗ್ಯುಲೇಷನ್ ಇಟ್ಕೋತಾವ. ಹಿಂಗಾಗಿ ಇವತ್ತು ಬ್ಯಾಂಕ್ಗಳು ದಿವಾಳಿ ಹೇಳೋದಿಲ್ಲ ಮೊದಲಿನಂಗ. ಹಂಗ ಮೊದಲು ಎಕನಾಮಿಕ್ ಡಿಪ್ರೆಷನ್ ಅನ್ನೋದು ಇಟ್ ವಾಸ್ ಕಾಮನ್ ಆರ್ ಇಟ್ ಯೂಸ್ ಟು ಟೇಕ್ ಪ್ಲೇಸ್. ಅದ್ರ ಮ್ಯಾಗ ಥಿಯರಿಗಳು ಸಿಕ್ಕಾಪಟ್ಟೆ ಬರ್ತಾವ. ಕೆಲವರು ಹೇಳ್ತಾರ ಇಲ್ಲ ಇದು 10 ವರ್ಷಕ್ಕೊಂದು ಪಕ್ಕ ಇದ್ದದ ಅಂತಾರ. ಇನ್ನು ಕೆಲವರು ಇಲ್ರಿ ಇದು 30 ವರ್ಷಕ್ಕೊಂದು ಪಕ್ಕಾರಿ ಅಂತಾರ. ಇನ್ನು ಕೆಲವರು ಇಲ್ರಿ 100 ವರ್ಷಕ್ಕೊಂದು ಪಕ್ಕಾರಿ ಅನ್ನೋರು ಅದಾರ. ಅವೆಲ್ಲ ಸುಳ್ಳು ಕತಿ. ಅದು ಈದ ಟೈಮ್ ಆಕೈತಿ ಅಂತ ಯಾರಿಗೂ ಹೇಳಿ ಕೇಳಿ ಬರೋದಲ್ಲ, ಹೌದಾ? ಆದರೆ ಮೊದಲಿನದಕ್ಕೆ ಹೋಲಿಸಿದರೆ ಈಗ ಇಂಥ ಡಿಪ್ರೆಷನ್ಗಳು ತುಂಬಾ ಕಡಿಮೆ ಅದಾವ. ಯಾಕೆ? ಆ ಡಿಪ್ರೆಷನ್ ಬರ್ಲಾರ್ದಂಗ ನೋಡ್ಕೊಳಕ ವ್ಯವಸ್ಥೆಗಳದಾವ. ಸೊ ಇಲ್ಲಿ ವ್ಯಾಪಾರಿ ಚಕ್ರ ಅಂದ್ರೆ ಇಲ್ಲಿ ಬರಲಾರ್ದಂಗ ನೋಡ್ಕೊಳ್ಳೋದು ಈ ಒಂದು ಹಣಕಾಸು ನೀತಿಯ ಗುರಿಯಾಗಿದೆ. ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆ ಸಾಧಿಸುವುದು ಇದು ಕೂಡ ವಿದೇಶಿ ವಿನಿಮಯ ದರ. ಇದು ಇವತ್ತಿನ ಕಾಲದೊಳಗೆ ಅದ್ರಾಗ ಆಲ್ ಎಕಾನಮೀಸ್ ಆರ್ ಓಪನ್ ಎಕಾನಮೀಸ್. ಮೆಜಾರಿಟಿ 99.99 ಡೋಂಟ್ ಕನ್ಸಿಡರ್ ನಾರ್ತ್ ಕೊರಿಯಾ ಅಂಡ್ ಆಲ್, ಹೌದಾ? ಸೊ ಹೀಗಿರೋದ್ರಿಂದ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ನಮ್ಮ ದೇಶದ ಮೇಲೆ ಪ್ರಭಾವ ಬೀರ್ತಿರ್ತಾವೆ. ಸೊ ಅದನ್ನು ನೋಡಿಕೊಂಡು ಇವರು ನಿರ್ಧಾರಗಳನ್ನು ಇಲ್ಲಿ ತಗೊಳ್ತಿರ್ತಾರೆ. ಹೀಗೆ ಒಂದು ವ್ಯವಸ್ಥಿತ ರೀತಿ ಒಳಗ ಇದು ದೇಶದ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ನಡೆದಿರ್ತದೆ. ಸೊ ಇನ್ನು ಸ್ಟಾರ್ಟಿಂಗ್ ಒಳಗೆ ನಾವು ನೋಡಕತ್ತಿದ್ವಿ ಹಣಕಾಸು ನೀತಿ ಸಮಿತಿ ಅಂತ, ಮಾನಿಟರಿ ಪಾಲಿಸಿ ಕಮಿಟಿ MPC ಅನ್ನುವಂಥದ್ದು. ದೇಶದ ಬೆಳವಣಿಗೆಯ ಉದ್ದೇಶವನ್ನ ಗಮನದಲ್ಲಿಟ್ಟುಕೊಂಡು ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಹಣಕಾಸು ನೀತಿ ಸಮಿತಿಗೆ ಶಾಸನಬದ್ಧ ಮತ್ತು ಸಾಂಸ್ಥಿಕ ಚೌಕಟ್ಟು, ಲೀಗಲ್ ಅಥಾರಿಟಿ ಅಂಡ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಇದನ್ನು ಒದಗಿಸುವುದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಇದಕ್ಕ ತಿದ್ದುಪಡಿ ಮಾಡಲಾಯಿತು. ಯಾವಾಗ? 2016 2016. ಸೊ ಅದನ್ನು ತಿದ್ದುಪಡಿ ಮಾಡಿ ಈ ಒಂದು ಸಾಂಸ್ಥಿಕ ಚೌಕಟ್ಟು MPC's ಇನ್ಸ್ಟಿಟ್ಯೂಷನಲ್ ಸೆಟಪ್ ಇದನ್ನು ಮಾಡಿದ್ರು. ಹಣದುಬ್ಬರವನ್ನು ನಿಗದಿತ ಗುರಿಯ ಮಟ್ಟದಲ್ಲಿ ನಿರ್ವಹಿಸಲು ಅಗತ್ಯವಾದ ಮಾನದಂಡ ನೀತಿ ದರ. ಹಣದುಬ್ಬರ ನಿಗದಿತ ಗುರಿ ಮಟ್ಟದೊಳಗೆ ನಾವು ಆಗ್ಲೇ ನೋಡಿ 3 ರಿಂದ 6 ಮ್ಯಾಕ್ಸಿಮಮ್, 3 ಗುಡ್. ಒಂದ್ ವೇಳೆ ಅಪರೂಪಕ್ಕೆ ಮೇಲೆ ಹೋಗೈತೆ ಅಂದ್ರೂ 6%, ಇದ್ರ ಮ್ಯಾಗ ಹೋಗುವಂಗಿಲ್ಲ. ಹಂಗ ನೋಡ್ಕೊಳಕ ರೆಪೋ ದರ ಇತ್ಯಾದಿಗಳನ್ನ ಈ ಹಣಕಾಸು ನೀತಿ ಸಮಿತಿಗೆ ವಹಿಸಲಾಗಿದೆ. ಜವಾಬ್ದಾರಿ ಅದರದ ಜವಾಬ್ದಾರಿ ಅದು. ಶಾಸನಬದ್ಧ ಜವಾಬ್ದಾರಿ ಅದು ಗಮನಿಸ್ರಿ, ಶಾಸನಬದ್ಧ ಜವಾಬ್ದಾರಿ. RBI ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಹಣಕಾಸು ನೀತಿ ಸಮಿತಿಯ 6 ಸದಸ್ಯರಲ್ಲಿ ಎಷ್ಟು ಮಂದಿ ಇರ್ತಾರೆ ಇದು ಗೊತ್ತಿರಬೇಕು. 3 RBI ನಿಂದ ಮತ್ತು ಇತರ 3 ಸದಸ್ಯರನ್ನ ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಒಟ್ಟು 6. ಈ 6 ಮಂದಿ ಕೂಡಿ ಚರ್ಚೆ ಮಾಡಿ, ಎಲ್ಲರೂ ಎಕ್ಸ್ಪರ್ಟ್ಸ್ ಇರ್ತಾರೆ. ನಮ್ಮಂತ ಹೆಬ್ಬಟ್ ಚಾಪ್ಗಳು ಯಾರು ಇರೋದಿಲ್ಲ ಅದ್ರೊಳಗೆ. ಹೆಬ್ಬಟ್ ಚಾಪ್ಗಳು ಯಾರು ಇರೋದಿಲ್ಲ, ಎಲ್ಲರೂ ಎಕ್ಸ್ಪರ್ಟ್ಸ್ ಇರ್ತಾರೆ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವರು ಹಿಂಗಾದ್ರೆ ಹಿಂಗ, ಹಂಗಾದ್ರೆ ಹಂಗ, ಅಂಡ್ ದೇ ವಿಲ್ ಬಿ ಹ್ಯಾವಿಂಗ್ ಹ್ಯೂಜ್ ಸ್ಟಾಫ್ ಸಪೋರ್ಟ್. ನಾವು ನಿನ್ನೆ RBI ನ ಕಾರ್ಯಗಳೊಳಗ ಸಂಶೋಧನಾ ಕಾರ್ಯ ಅನ್ನೋದೊಂದು ನಾವು ನೋಡತ್ತೀವಿ. ಸೊ ಸಾಕಷ್ಟು ರಿಸರ್ಚ್ ಮಾಡಿ ಅದರ ಡಾಟಾನ ಕಲೆಕ್ಟ್ ಮಾಡಿಕೊಂಡು ಓಕೆ ಆ ಡಾಟಾ ಬೇಸ್ಡ್ ಇದು ನಿರ್ಧಾರಗಳು ಇವತ್ತು ಆಗ್ತಿರ್ತವೆ, ಹೌದಾ? ಸೊ ಇದು MPC. ಇನ್ನು ಈ ಹಣಕಾಸು ನೀತಿಯ ಸಾಧನಗಳು, ಇನ್ಸ್ಟ್ರೂಮೆಂಟ್ಸ್ that are used to implement monetary policy. So instruments under monetary policy ಯಾವ್ಯಾವ ಅದಾವ ನೋಡೋಣ ಬರ್ರಿ. ಚಕ್ ಇವೆಲ್ಲ ನಿಮಗೆ ಗೊತ್ತದವ, ಸರಳ ಅದಾವ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್. ಏನಂತಾರೆ ಇದಕ್ಕೆ? ಓಪನ್ ಮಾರ್ಕೆಟ್ ಆಪರೇಷನ್, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಮುಕ್ತ ಮಾರುಕಟ್ಟೆ, ಓಪನ್ ಮಾರ್ಕೆಟ್ ಆಪರೇಷನ್. ಇಲ್ಲಿ ಏನ್ ಮಾಡ್ತಾರ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಮುಗಿದು. ಏನ್ ಮಾಡ್ತಾರ ಇಲ್ಲಿ? ಸರ್ಕಾರದ ಪರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದು ದೇಶದೊಳಗ ಹಣದ ಪೂರೈಕೆಯನ್ನ ಹೆಚ್ಚು ಮಾಡಬೇಕು ಕಡಿಮೆ ಮಾಡಬೇಕು ಅನ್ನುವ ಅವಶ್ಯಕತೆಗೆ ತಕ್ಕಂತೆ ಸರ್ಕಾರದ ಭದ್ರತೆಗಳನ್ನ ಮಾರುವ ಇಲ್ಲವೇ ಕೊಳ್ಳುವ ಪ್ರಕ್ರಿಯೆ ಒಳಗೆ ತೊಡ್ಕೊಂಡಿರ್ತದೆ. ಈ ಭದ್ರತೆಗಳು ಅನ್ನುವಂಥವು ಏನದಾವಲ್ಲ, ಕೊಳ್ಳುವವರಿಗೆ ಆದಾಯವನ್ನ ತಂದು ಕೊಡುವಂತ ಸಾಧನಗಳು. ಮತ್ತೆ ಅವನು ತಗೊಂಡು ಏನ್ ಮಾಡ್ತಾರೆ? ಸರ್ಕಾರದ ಭದ್ರತೆ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಉಪ್ಪಚ್ಚಿ ನೆಕ್ತಾರ ಇಲ್ಲ. ಸೊ ಅವನ್ನ ಕೊಂಡುಕೊಂಡವರಿಗೆ ಆದಾಯ ಬರ್ತಿರ್ತದೆ. ಹೀಗಾಗಿ ಸ್ವೈದಾಗ ಕೊಂಡ್ಕೊಂಡ್ರ ಸಿಕ್ರ ಹೆಚ್ಚು ಮಂದಿ ತಗೋತಾರ, ಸ್ವೈದಾಗ ಸಿಕ್ರ ಹೆಚ್ಚು ಮಂದಿ ತಗೋತಾರ, ತುಟ್ಟಿ ಆದ್ರ ಕಡಿಮೆ ಮಂದಿ ತಗೋತಾರ. ಮುಂದ ಕೊಂಡ್ಕೊಂಡ್ರ ಇದು ಬಹಳ ಇಂಟ್ರೆಸ್ಟಿಂಗ್ ಅದ, ತಿಳಿಬೇಕು. ಇವೆಲ್ಲ ಸರಿಯಾಗಿ ತಿಳಿಯಾಗ ಹೋಗ್ಬೇಕು.
ಈಗ ಒಬ್ಬ ತಗೊಂಡವ್ ಹೊಳ್ಳಿ ಅದಕ್ಕೆ ಮಾರ್ತಾನ್ರಪ್ಪ ಅನ್ನೋ ಪ್ರಶ್ನೆ ಬರ್ತದೆ. ತಗೊಂಡವ್ ಯಾವ್ದಕ್ಕೆ ಹೊಳ್ಳಿ ಮಾರ್ತಾನ? ತಗೊಂಡವ ನಾಗಲೇ ಹೇಳಕತ್ತಿದ್ ನಿಮ್ಗೆ, ಒಂದು ವರ್ಷಕ್ಕಾದ್ರೆ ಅವನಿಗೆ 10 ರೂಪಾಯಿ ಬರ್ತಿರ್ತದ, ಒಂದು ವರ್ಷಕ್ಕಾದ್ರೆ 10 ರೂಪಾಯಿ ಬರ್ತಿರ್ತದ. ನಿನ್ನೆ ತಗೊಂಡಾನ, ಇವತ್ತ RBI ಹೊಳ್ಳಿ ಕೊಡ್ತೀನಿ ಅದನ್ನ 50 ಪೈಸಾ ಕೊಡ್ತಾನ ನೋಡ್ ಮ್ಯಾಗ. 50 ಪೈಸಾ ಇಂಟು 365 ಎಷ್ಟಾಕತಿ? 10 ರೂಪಾಯಿಗೆ ಒಂದು ವರ್ಷ ಕಾಯ್ಬೇಕು. ಒಂದ ದಿನದಾಗ 50 ಪೈಸಾ ಸಿಗತೈತಿ ಅಂತಂದ್ರೆ ಮಾರಿ ಕೈ ತೊಳ್ಕೊಂಡ್ಬಿಡ್ಬೇಕು. ಫುಲ್ ಕ್ಯಾಕಿ ಹೊಡೆದು ಮಾರಿ ಬಿಡ್ತಾನೆ. ಅಲ್ಲಿ RBIಗೆ ಅದಕ್ಕೆ ಲಾಭ ಲುಕ್ಸಾನದ ವಿಚಾರ ಇರೋದಿಲ್ಲ, ಲಾಭ ಲುಕ್ಸಾನದ ವಿಚಾರ ಇರೋದಿಲ್ಲ. ದೇಶದ ಆರ್ಥಿಕತೆಯನ್ನ ಆರೋಗ್ಯವಾಗಿ ಇಡೋದು ಅಷ್ಟೇ ಅದರ ಕನಸಲ್ಲಿ ಇರ್ತದೆ. ಅದು ಲಾಭ ಮಾಡ್ಕೊಳಕ್ಕೂ ತಯಾರಿರ್ತದೆ, ನುಕ್ಸಾನ ಮಾಡ್ಕೊಳಕ್ಕೂ ತಯಾರಿರ್ತದೆ. ಹೀಗಾಗಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಹಣಕಾಸು ನೀತಿಯ ಒಂದು ಸಾಧನ. ಇದು ಸಾರ್ವಜನಿಕರು ಮತ್ತು ಬ್ಯಾಂಕ್ಗಳಿಂದ ಸರ್ಕಾರಿ ಬಾಂಡ್ಗಳಂತಹ ಭದ್ರತಾ ಪತ್ರಗಳ ಖರೀದಿ ಅಥವಾ ಮಾರಾಟವನ್ನು ಒಳಗೊಂಡಿರುತ್ತದೆ. ಈ ಕಾರ್ಯವಿಧಾನವು ಬ್ಯಾಂಕ್ಗಳ ಮೀಸಲು ಪ್ರಮಾಣ, ಸರ್ಕಾರಿ ಭದ್ರತೆಗಳ ಮೇಲಿನ ಲಾಭ ಮತ್ತು ಬ್ಯಾಂಕ್ ಸಾಲದ ಪ್ರಮಾಣದ ಮೇಲೆ ಪ್ರಭಾವ ಬೀರುತ್ತದೆ. ಈ ಬ್ಯಾಂಕ್ಗಳು ಬಹಳ ಮಜಾ ಇರ್ತಾವ. ಬ್ಯಾಂಕ್ಗಳು ಇಲ್ಲಿವರೆಗೆ ಈ G-Secs ಅಥವಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಏನ್ ಇದ್ವಲ್ಲ, ಇವುಗಳನ್ನ ಅತಿ ಹೆಚ್ಚು ಮಾರುವ ಮತ್ತು ಕೊಳ್ಳುವ ಚಟುವಟಿಕೆ ಒಳಗೆ ಯಾವ ತೊಡಗಿಕೊಳ್ತಿದ್ವು ಅಂದ್ರೆ ಈ ಬ್ಯಾಂಕ್ಗಳ ತೊಡಗಿಕೊಳ್ತಿದ್ದು. ತಮ್ಮ ಹತ್ರ ರೊಕ್ಕ ಇರ್ತಿತ್ತ. ಈಗ ನೋಡ್ರಿ, ಸಿಂಪಲ್ ಆಗಿ ನಮ್ಮಂತವ್ರು ರೊಕ್ಕ ಇಟ್ಟಿವಿ, ನಮ್ಮ 3% SB ಮ್ಯಾಗ ಕೊಡ್ತದ ಅದು. ಈಗ ಯಾರಿಗಾರೆ ಸಾಲ ಕೊಟ್ರೆ ಓಕೆ 7% ಬರ್ತದ ಅಂತ ಇಟ್ಕೋಬಹುದು. ಅದು ಯಾರಿಗಾರೆ ಸಾಲ ಕೊಟ್ರೆ. ಬಟ್ ಯಾರಿಗಾರೆ ಸಾಲ ಕೊಟ್ರೆ 7% ಬರ್ತದ, ಬಂದ್ರ ಬರ್ತದ, ಬರ್ಲಿಲ್ಲ ಅಂದ್ರ NPA ಆಗುವ ಅಪಾಯ ಇರ್ತದೆ. ಎಲ್ಲಾನು ಆಗೋದಿಲ್ಲ, ಆದ್ರೆ ಅಪಾಯ ಅಂತೂ ಇದ್ದೇ ಇರ್ತದೆ, ರಿಸ್ಕ್ ಅಂತೂ ಐತಲ್ಲ ಅದ್ರೊಳಗೆ. ಅವಾಗ ಬ್ಯಾಂಕ್ ವಿಚಾರ ಮಾಡ್ತದ, ನನ್ನ ಹತ್ರ ಓಕೆ 1,000 ಕೋಟಿ ರೂಪಾಯಿ ಐತಿ, ಈ 1,000 ಕೋಟಿ ರೂಪಾಯಿ ನಾನು ಅದ್ರ ಮ್ಯಾಗ 3% ನಾನು ಡಿಪಾಸಿಟರ್ಸ್ಗೆ ಕೊಡಕತ್ತೀನಿ. ಎಕ್ಸಾಂಪಲ್ ಸಿಂಪಲ್ ಇದು, ಹಂಗಂತ ತಗೋಬೇಡ್ರಿ. 1,000 ಕೋಟಿ ರೂಪಾಯಿ ಐತಿ, 3% ನಾನು ನಮ್ಮಲ್ಲಿ ಇಟ್ಟರು ಡಿಪಾಸಿಟರ್ ಕೊಡಕತ್ತೀನಿ. ಈ ಕಡೆ ಸಾಲ ಕೊಟ್ರೆ 7% ದಾಗ ತಗೊಳ್ಳೋರು 800 ಕೋಟಿ ಸಾಲ ತಗೊಳಕ್ ತಯಾರದ 7% ದಾಗ. ಮತ್ತೆ ಇದ್ದಷ್ಟೆಲ್ಲ ತಗೋತಾರಂತನೂ ಇಲ್ಲ, ಅಥವಾ ಇನ್ನೂ ಹೆಚ್ಚು ಬೇಕಾದ್ರೂ ಬೇಕಾಗಬಹುದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಸಿಚುವೇಶನ್. ಸಿಂಪಲ್ ಆಗಿ 800 ಕೋಟಿ 7% ದಾಗ ತಗೊಳ್ಳೋದಾರ. ಸರ್ಕಾರದ ಭದ್ರತಾ ಪತ್ರಗಳ ಮೇಲೆ 6.5% ಅದ. ಇಮ್ಯಾಜಿನ್ 6.5% ರಿಟರ್ನ್ಸ್ ಅದ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮ್ಯಾಗ. ಅವಾಗ ಒಂದು ಬ್ಯಾಂಕ್ ವಿಚಾರ ಮಾಡ್ತದ, ಓಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ 6.5%, ಬೇರೆದವ್ರಿಗೆ ಸಾಲ ಕೊಟ್ರೆ 7%. ಅಫ್ಕೋರ್ಸ್ 0.5% ಬೆನಿಫಿಟ್ ಅದ, ಲಾಭ ಅದ. ಬಟ್ ಇಲ್ಲಿ ರಿಸ್ಕ್ ಅದ. ನಾಳೆ ಬರಲಿಲ್ಲ ಚಪ್ಪಲ್ ಹರ್ಕೊಂಡು ಅಡ್ಡಾಡ್ಬೇಕು, ನಾಳೆ ಕೋರ್ಟ್ಗೆ ಹೋಗ್ಬೇಕು, ಕಚೇರಿ ಹೋಗ್ಬೇಕು, ಸುಡುಗಾಡ. ಅದಕ್ಕೆ ಅಗ್ದಿ ಚಲೋ ಗಿರಾಕಿಗಳಿಗೆ ನಾನು ಒಂದು 400 ಕೋಟಿ ರೂಪಾಯಿ ಏನ್ ಮಾಡೋದು, ಈ 7% ದಂಗೆ ಸಾಲ ಕೊಡೋದು. ಉಳಿದದ್ದು 600 ಕೋಟಿ ರೂಪಾಯಿ ಈ 6.5% ದಂಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ ಇನ್ವೆಸ್ಟ್ ಮಾಡೋದು. ಹೌದಲ್ಲ? ಇಲ್ಲಿ ಅದಕ್ಕೆ ಬೆಟರ್ ಅನಿಸ್ತದ. ಹಿಂಗ ಶೇರ್ಗಳನ್ನ ಖರೀದಿ ಮಾಡ್ತದ. ಇದು ದುಡ್ಡನ್ನ RBI ಕೊಡ್ತದ. ಇಲ್ಲಿ ಏನಾಯ್ತು, ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಆದದ್ದೇನು, ಸಾರ್ವಜನಿಕರ ಕೈಗೆ ಸಾಲದ ರೂಪದಲ್ಲಿ ಬಂದ ಬಳಿಕ ಅದು ಮಾರುಕಟ್ಟೆಯಲ್ಲಿ ಬೇಡಿಕೆಯಾಗಿ ಪರಿವರ್ತನೆಗೊಂಡು ಬೆಲೆಗಳು ಏರುವಂತ ಅಪಾಯ ಇತ್ತು, ಸಾಧ್ಯತೆ ಇತ್ತು. ಆದ್ರೆ ಈಗ ಏನಾಗ್ಬಿಡ್ತದು, ಸಾರ್ವಜನಿಕರ ಕೈಗೆ ದುಡ್ಡು ಬರಲಿಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೈಗೆ ಹೋತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತದ, ಸುಮ್ಮನೆ ಇಟ್ಕೊಂಡಿರ್ಬೋದು. ಅದು ಖರ್ಚು ಅಂದ್ರೆ ಸರ್ಕಾರಕ್ಕೆ ಇಮಿಡಿಯೇಟ್ ಕೊಟ್ಟು ಅದು ಖರ್ಚು ಮಾಡೇ ತಿರ್ತದಂತಲ್ಲ, ಸುಮ್ಮನೆ ಇಟ್ಕೊಂಡು ಕೊಡ್ಬೋದು. ಸದ್ಯಕ್ಕೆ ಅದು ಬ್ರೇಕ್ ಆಯ್ತದ. ಹೀಗೆ ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತದೆ. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್, ಬಟ್ ಸಮಾಧಾನ ತಿಳ್ಕೋಬೇಕು. RBI ಸಾಲದ ಅರಿವನ್ನು ನಿಯಂತ್ರಿಸಲು ಸರ್ಕಾರಿ ಭದ್ರತೆಗಳನ್ನು ಮಾರಾಟ ಮಾಡ್ತದೆ. ನೋಡ್ರಿ, ಭದ್ರತೆಗಳನ್ನ ಮಾರಾಟ ಮಾಡಿ ದುಡ್ಡು ತಕೊಂಡು ಹೋಗ್ತದೆ. ಇನ್ನ ಹಣದ ಹರಿವನ್ನು ಹೆಚ್ಚಿಸಲು ಸರ್ಕಾರಿ ಭದ್ರತೆಗಳನ್ನ ಖರೀದಿಸ್ತದೆ. ಆಗಲೇ ಮಾರಿದ ದುಡ್ಡನ್ನ ಈಗ ಖರೀದಿ ಮಾಡ್ತದೆ. ಪೇಪರ್ ವಾಪಸ್ ಕಸ್ಕೋತೈತಿ, ರೊಕ್ಕ ಇವ್ರು ಕೊಟ್ಟು ಬಿಡ್ತದೆ. ಇಲ್ಲಿ ಹೇಳ್ತದ, ಓಕೆ ನಾನು ನಿನಗೆ ಇಯರ್ ಎಂಡ್ 6.5% ಕೊಡಬೇಕಾಗಿತ್ತು, ಈಗ 6 ತಿಂಗಳಾಗ್ಯದ 4% ನಿನಗೆ ರಿಟರ್ನ್ಸ್ ಹಾಕಿ ಕೊಡಕತ್ತೀನಿ, ತಗೋತೀವ ಹೆಂಗ? ಇವ್ ಫುಲ್ ಕ್ಯಾಕಿ ಹೊಡೆದು ತಗೊಂಡ್ಬಿಡ್ತಾನೆ. ಆ ವರ್ಷದ ಎಂಡಿಗೆ 6.5 ಬರಕತ್ತಿತ್ತು, 6 ತಿಂಗಳಿಗೆ 4% ಬರಕತ್ತಿತ್ತು ಅಂದ್ರೆ ಈಸ್ ಹ್ಯಾಪಿ ಬ್ಯಾಂಕಿನವ. ಅದನ್ನ ತಗೊಂಡು ಓಕೆ ಇಲ್ಲಿ ಯಾರು ಸಾಲ ತಗೋರ್ತೇವೆ ತೋರಿಪ್ಪ ಮತ್ತೊಂದಿಷ್ಟು ಕೊಡ್ತಾನ. ಹಿಂಗ ಬಹಳ ಚಂದ ನಡೀತಿರ್ತದೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಬ್ಯಾಂಕ್ ಅದರ ನೀತಿಯನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಮತ್ತು ಸರ್ಕಾರಿ ಭದ್ರತೆಗಳ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ತದೆ.
ಸರ್ಕಾರಿ ಭದ್ರತೆಗಳನ್ನು ಸಾಮಾನ್ಯ ಜನರು, ಇದು ಬಹಳ ವಿಶೇಷ, ನಾನು ಆಗ್ಲೇ ಹೇಳಕತ್ತಿದ್ದೆ, ಬರೇ ಇಲ್ಲಿವರೆಗೆ ಬ್ಯಾಂಕ್ ಅಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಸರ್ಕಾರದ ಭದ್ರತೆಗಳನ್ನು ಕೊಳ್ಳುವ ಮತ್ತು ಮಾರುವ ಚಟುವಟಿಕೆಗಳು ತೋಡ್ಕೊಳ್ತಿದ್ವು. ಬ್ಯಾಂಕ್ಗಳಂತೂ ಗೊತ್ತಾಯ್ತು, ನಾನ್ ಬ್ಯಾಂಕಿಂಗ್ ಅಂದ್ರೆ LIC ಇಂಥವೆಲ್ಲ, ಇಲ್ಲಿವರೆಗೂ ಮ್ಯೂಚುವಲ್ ಫಂಡ್ಗಳು, ಇವರೆಲ್ಲ ತಮ್ಮ ದುಡ್ಡನ್ನ ಅಲ್ಲಿ ತೊಡಗಿಸ್ತಿದ್ರು ಸರ್ಕಾರಿ ಭದ್ರತೆ ಒಳಗ. ಬಟ್ ಈಗ ನೀವು ತಗೋಬಹುದು, ನಾನು ತಗೋಬಹುದು. ಒಂದ ಅಂದ್ರ RBI ದೊಳಗ ಒಂದ್ ಅಕೌಂಟ್ ತೆರಿಬೇಕು. ಹೆಂಗ ಸ್ಟಾಕ್ ಮಾರ್ಕೆಟ್ ದೊಳಗ ಎಂಗೇಜ್ ಆಗಕ ಡಿಮ್ಯಾಟ್ ಅಕೌಂಟ್ ತೆಗಿತಿರ್ಲ, ಡಿಮ್ಯಾಟ್ ಅಕೌಂಟ್, ಹಂಗ ಇಲ್ಲಿ ಒಂದು RBI ದೊಳಗ ಈ ಸೆಕ್ಯೂರಿಟೀಸ್ ಡೀಲ್ ಮಾಡಕ ಒಂದು ಅಕೌಂಟ್ ತೆಗಿಬೇಕು, ಅದು ಸಿಗ್ತದ. ನಗದು ಮೀಸಲು ಅನುಪಾತ CRR, ಕ್ಯಾಶ್ ರಿಸರ್ವ್ ರೇಷಿಯೋ, ಇದು ಒಂದು ಬ್ಯಾಂಕುಗಳ ಮೇಲೆ ನಿಯಂತ್ರಣ ಹೊಂದುವುದಕ್ಕೆ RBI ಇರುವಂತ ಒಂದು ಅಸ್ತ್ರ ಇದು. ಇಲ್ಲಿ ನಗದು ಮೀಸಲು ಅನುಪಾತ ನಿಮಗೆಲ್ಲರಿಗೂ ಗೊತ್ತದ, ಬ್ಯಾಂಕ್ ಠೇವಣಿಗಳ ಒಂದು ನಿರ್ದಿಷ್ಟ ಶೇಕಡಾವಾರು ಪ್ರಮಾಣವನ್ನು ಬ್ಯಾಂಕುಗಳು RBI ನಲ್ಲಿ ಮೀಸಲು ಅಂತ ಇಟ್ಬಿಡಬೇಕು, ರಿಸರ್ವ್ ಇಟ್ಬಿಡಬೇಕು. ಸೊ ಒಂದು ಬ್ಯಾಂಕ್ ಎಕ್ಸ್ ಅನ್ನುವಂತ ಬ್ಯಾಂಕಿನ ಹತ್ರ ಒಂದು 100 ಕೋಟಿ ರೂಪಾಯಿ ಡಿಪಾಸಿಟ್ಸ್ ಐತಿ ಅಂತಂದ್ರೆ, ಒಂದು ವೇಳೆ CRR ಇದ್ದು 10%, ನಿಮ್ಗೆ ಈಸಿಯಾಗಿ ತಿಳಿಯೋದು ಕೇಳಕತ್ತೀನಿ, ಎಷ್ಟೈತಿ ಅಂತ ನೋಡ್ಬೋದು. 10% CRR ಐತಿ ಅಂತಂದ್ರೆ 100ರಾಗ 10 ಕೋಟಿ ರೂಪಾಯಿ RBI ದೊಳಗೆ ಇಡಬೇಕು, ಇದನ್ನ RBI ದೊಳಗೆ ಇಡಬೇಕು. ಸೊ ಇಲ್ಲಿ ಏನಾಗ್ಬಿಟ್ಟು, ಬ್ಯಾಂಕುಗಳಿಗೆ 10 ಕೋಟಿ ರೂಪಾಯಿ ಸಾಲ ಕೊಡಕ್ಕೆ ರೊಕ್ಕ ಸಿಗೋದಿಲ್ಲ ಅಂತ ಅರ್ಥ ಆಯ್ತು. ಇದನ್ನ ಒಂದು ವೇಳೆ 12% ಮಾಡಿದ್ರೆ 12 ಕೋಟಿ ಆಕೈತಿ. ಅಂದ್ರೆ ಪ್ರತಿ 100 ಕೋಟಿಗೆ ಒಂದು ಬ್ಯಾಂಕಿಗೆ 2 ಕೋಟಿ ರೂಪಾಯಿ ಸಾಲ ಕೊಡಕ್ಕೆ ಈಗ ಮೊದಲಿನಂಗ ರೊಕ್ಕ ಇಲ್ಲ. ಇದನ್ನ ರಿವರ್ಸ್ ಮಾಡಿದ್ರೆ 8% ಮಾಡಿದ್ರೆ ಅವಾಗ ಹೆಚ್ಚು ಸಾಲ ಕೊಡಬಹುದು. ಸೊ ಹೀಗೆ CRR ಹೆಚ್ಚು ಮಾಡಿದ್ರೆ ಬ್ಯಾಂಕುಗಳ ಬಳಿ ಕಡಿಮೆ ದುಡ್ಡು ಉಳಿತದ. ಹೆಚ್ಚು ಯಾವಾಗ ಮಾಡಬಹುದು? ಇನ್ಫ್ಲೇಷನ್ ಟೈಮ್ದೊಳಗೆ. CRR ಎಲ್ಲಾನು ನೆನಪಿಟ್ಕೊಡ್ರಿ, ಇನ್ಫ್ಲೇಷನ್ ಇದ್ದಾಗ ಎಲ್ಲಾ ದರಗಳು ಹೆಚ್ಚಾಗುತ್ತವೆ. ಒಂದ ಪಾಯಿಂಟ್ ಬಹಳ ಸಲ ಪ್ರಶ್ನೆ ಕೇಳ್ಯಾರ, ಯಾವುದೇ ದರ ಇರಲಿ, ರಿವರ್ಸ್ ರೆಪೋ ರೇಟ್, ಬ್ಯಾಂಕ್ ರೇಟ್, SLR ಎಲ್ಲ ಒಣ ಇನ್ಫ್ಲೇಷನ್ ಇದ್ರೆ ಅವು ದರ ಹೆಚ್ಚಾಕವು, ಇಲ್ಲ ಅಂದ್ರೆ ಆ ದರಗಳು ಕಡಿಮೆ ಆಕವು. ಹೀಗೆ RBI ಜೊತೆಗಿನ CRR ಹೆಚ್ಚಿದಷ್ಟು ವ್ಯವಸ್ಥೆಯಲ್ಲಿನ ಲಿಕ್ವಿಡಿಟಿ ಕಡಿಮೆ ಆಗ್ತದೆ, ಆಗ್ಲೇ ಹೇಳಿದೆ, ಮತ್ತು ಪ್ರತಿಯಾಗಿ ಬ್ಯಾಂಕ್ಗಳ ಸಾಲ ಕೊಡುವ ಸಾಮರ್ಥ್ಯ ಕಡಿಮೆ ಆಗ್ತದೆ. 15% ಮತ್ತು 3% ನಡುವೆ CRR ಬದಲಿಸಲು RBIಗೆ ಅಧಿಕಾರ ಇದೆ. ಬಿಟ್ವೀನ್ 3 to 15%, ಇಟ್ ಕುಡ್ ಬಿ ಎನಿ ಪರ್ಸೆಂಟ್ ಅಂತ. ಮಿನಿಮಮ್ 3, ಮ್ಯಾಕ್ಸಿಮಮ್ 15 CRR ನಿಗದಿಪಡಿಸಬಹುದು RBI. ಸರಿನಾ? ಸೊ ನರಸಿಂಹಂ ಸಮಿತಿ ಮೊದಲು ಬಹಳ ಇತ್ತು, ಮೊದಲು ಬಹಳ ಹೈ ಇತ್ತು, ಈಗೆಲ್ಲ ಕಡಿಮೆ ಇದೆ. ನರಸಿಂಹಂ ಸಮಿತಿಯ ವರದಿಯ ಶಿಫಾರಸಿನ ಮೇರೆಗೆ, ನರಸಿಂಹಂ ಸಮಿತಿ ಬಹಳ ಸಲ ಕೇಳ್ತಾರೆ, ಬ್ಯಾಂಕಿಂಗ್ ಸುಧಾರಣೆಗೆ ನರಸಿಂಹಂ ಸಮಿತಿ ತುಂಬಾ ಪ್ರಸಿದ್ಧ. CRR 1990 15% ಇದ್ದದ್ದು 2002 ಒಮ್ಮೆಲೆ 5% ಇಳಿಸಿದ್ರು. ಈಗ ಲೇಟೆಸ್ಟ್ ನಿನ್ನೆ ದರದೊಳಗ ರೆಪೋ ರೇಟ್ 1 ಬಿಟ್ರೆ ಉಳಿದ ದರಗಳನ್ನ ಬದಲಿಸಿದಂತೆ ಇಲ್ಲ, ಎಲ್ಲಿಯೂ ಮಾಹಿತಿ ಅಂತೂ ಸಿಕ್ಕಿಲ್ಲ. ಅಟ್ಲೀಸ್ಟ್ ಸೆಪ್ಟೆಂಬರ್ 2022 ದರದಂತೆ ನಮಗೆಲ್ಲರಿಗೂ ಗೊತ್ತಿರೋದು CRR 4.5% ಐತಿ, 4.5%. ಓಕೆನಾ? SLR, ಪ್ರತಿಯೊಂದು ಹಣಕಾಸು ಸಂಸ್ಥೆ ತನ್ನ ಒಟ್ಟು ಟರ್ಮ್ ಡಿಪಾಸಿಟ್, ಮುದ್ದತ್ತು ಠೇವಣಿ ಮತ್ತು ಬೇಡಿಕೆ, ಡಿಮಾಂಡ್ ಲಯಬಿಲಿಟೀಸ್, ಯಾವುದೇ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ದ್ರವ ಸ್ವತ್ತುಗಳನ್ನ ತಮ್ಮೊಂದಿಗೆ ಹೊಂದಿರಬೇಕು. ಆಗಲೇ CRR ದೊಳಗೆ ನಾವು ಏನ್ ನೋಡಿದ್ವಿ, ಇವತ್ತಿಂದ ಡೇಟ್ ಲೇಟೆಸ್ಟ್ ಅಪ್ಪ. ಹಂಗ CRR ದೊಳಗ ಒಂದು ಬ್ಯಾಂಕಿನ ಒಟ್ಟು ಠೇವಣಿಗಳ ಪೈಕಿ ಒಂದಿಷ್ಟು ಅಮೌಂಟ್ ಅನ್ನ RBI ದೊಳಗೆ ಇಟ್ರ, SLR ದೊಳಗ ಅದೇ ಬ್ಯಾಂಕಿನ ಠೇವಣಿಗಳ ಒಂದಿಷ್ಟು ಪರ್ಸೆಂಟೇಜ್ ಡಿಪಾಸಿಟ್ಸ್ ಅನ್ನ ಲಿಕ್ವಿಡ್ ಫಾರ್ಮ್ ದೊಳಗ, ದುಡ್ಡು ಇಲ್ಲ ಚಿನ್ನ, ಇವನ್ ಫಾರಿನ್ ಎಕ್ಸ್ಚೇಂಜ್ ಇದ್ರೂ ನಡೀತೈತಿ, ಒಟ್ಟು ಅಷ್ಟು ಮೊತ್ತವನ್ನ ತಮ್ಮ ಬಳಿಯೇ ಇಟ್ಕೊಳ್ಬೇಕು. ಎದರ ಸಲುವಾಗಿ ಅಂತ ಕೇಳ್ತಾರೆ. ಇದು ಮುಖ್ಯವಾಗಿ ಗ್ರಾಹಕರ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಲು. ಬ್ಯಾಂಕ್ಗಳು ಬಹಳ ದುರಾಸೆಯೂ ಇರ್ತಾವ, ಅವು ತಮ್ಮ ಹತ್ರ ಇರುವ ಅಷ್ಟು ದುಡ್ಡನ್ನು ಸಾಲ ಕೊಟ್ಟು ಲಾಭ ಮಾಡ್ಕೊಬೇಕು ಅಂತ ಬಡ್ಕೋತಿರ್ತಾವ. ಹೀಗಾದಾಗ ಯಾರಾದ್ರೂ ಒಂದ್ ವೇಳೆ ಬ್ಯಾಂಕಿಗೆ ಬಂದು ಡಿಪಾಸಿಟ್ ಇಟ್ಟಿರ್ತಾರೆ,
ಓಕೆ ನನಗಷ್ಟು ಬೇಕಾಗಿ ಅವ್ ಕೊಡ್ರಿ ಅಂತ ಎದವ್ ಕೇಳ್ತಾನ, ಬಿ ದವ್ ಕೇಳ್ತಾನ, ಸಿ ದವ್ ಕೇಳ್ತಾನ. ಇವ್ರೆಲ್ಲ ಸಾಲ ಕೊಟ್ಟು ಬಿಟ್ಟಿದ್ರು ಅಂದ್ರೆ ಅವಾಗ ಮ್ಯಾನೇಜರ್ ಹೇಳ್ತಾನ ಇಲ್ರಿ ಮಧ್ಯಾಹ್ನಕ್ಕೆ ಬರ್ರಿ ಅಂತಾನ, ಮಧ್ಯಾಹ್ನ ಹೋದ್ರೆ ಸಂಜೆಗೆ ಬರ್ರಿ ಅಂತಾನ, ಸಂಜೆಗೆ ಹೋದಾಗ ನಾಳೆ ಬರ್ರಿ ಅಂತಾನ. ಹಿಂಗೊಂದು 10 ಮಂದಿಗೆ ಅಂದ ಅಂದ್ರೆ ಇವ್ರದ್ದು ತಲೆ ಗಿರ್ರ ಅಂದ್ ಬಿಡ್ತೈತಿ. ನಮ್ಮ ರೊಕ್ಕ ನಮ್ಗೆ ಕೊಡಕ್ಕೆ ಇವ್ರ ಅಪ್ಪಂದೇನ ಅಂದ್ ಬಿಡ್ತಾರೆ, ಜಗಳ ತೆಗೆದು ಬಿಡ್ತಾರೆ ಮ್ಯಾನೇಜರ್ ಜೋಡಿ. ಅವಾಗ ಗೊತ್ತಾಗ್ಬಿಡ್ತೈತಿ ಬ್ಯಾಂಕ್ ಹತ್ರ ರೊಕ್ಕ ಇಲ್ಲ ಅಂತ. ಬ್ಯಾಂಕ್ ಹತ್ರ ರೊಕ್ಕ ಇಲ್ಲ ಅಂತ ಒಂದು ಸುದ್ದಿ ಹೊರಗೆ ಬಿದ್ದರೆ ಸಾಕು, ಅಷ್ಟು ಡಿಪಾಸಿಟರ್ಸ್ ಬಂದು ಕ್ಯೂ ಹಚ್ಚಿಬಿಡ್ತಾರೆ ಬ್ಯಾಂಕಿನ ಮುಂದೆ. ಈಗಾಗಲೇ ಎಷ್ಟೋ ಬ್ಯಾಂಕ್ಗಳಿಗೆ ಇಂಥವಾಗ್ಯ ಅನುಭವಗಳು. ಕ್ಯೂ ಹಚ್ಚಿಬಿಡ್ತಾರೆ. ಕ್ಯೂ ಹಚ್ಚಿಬಿಟ್ರು ಅಂತಂದ್ರೆ ಬ್ಯಾಂಕಿನಾಗ ನೋಡಿದ್ರೆ ರೊಕ್ಕ ಇಲ್ಲ, ಆದ್ರೆ ಇಟ್ಟವ್ರೆಲ್ಲ ತಕ್ಕೊಳಕ್ ಬಂದಾರ. ತಗೊಂಡವ್ರು ಸಾಲ ತಗೊಂಡವ್ರು ಪತ್ತೆನೇ ಇರೋದಿಲ್ಲ. ಇವತ್ತು ಕಟ್ಟಾವ್ ಸಹಿತ ಬ್ಯಾಂಕಿಗೆ ಕಟ್ಟಕ್ ಹೋಗೋದಿಲ್ಲ. ಫುಲ್ ಖುಷಿ ಬ್ಯಾಂಕ್ ದಿವಾಳಿ ಎದ್ದಿತ್ತು ಎಣ್ಣೆ ಅಂತ. ಹಿಂಗ ಡಿಪಾಸಿಟರ್ಸ್ ಮನಿ ಸೇಫ್ ಇರಬೇಕು, ಅದು ಫಸ್ಟ್ ಪ್ರಿನ್ಸಿಪಲ್. ಡಿಪಾಸಿಟರ್ಸ್ ಮನಿ ಯಾವಾಗಲೂ ಸೇಫ್ ಇರಬೇಕು ಅನ್ನೋದು ಇಟ್ ಇಸ್ ಫಸ್ಟ್ ಪ್ರಿನ್ಸಿಪಲ್. ಬಿಕಾಸ್ ದೇರ್ ಇಂಟ್ರೆಸ್ಟ್ ಶುಡ್ ಬಿ ಪ್ರೊಟೆಕ್ಟೆಡ್ ಫಸ್ಟ್. ಆನಂತರ ಉಳಿದವರೆಲ್ಲ ಆಸಕ್ತಿಗಳು. ಯಾಕ ಪಾಪವ ಕಷ್ಟಪಟ್ಟು ದುಡಿದು ತ್ಯಾಗ ಮಾಡಿ ಬ್ಯಾಂಕಿನಾಗ ದುಡ್ಡು ಇಟ್ಟಿರ್ತಾನೆ ಯಾರಾಗ್ಲಿ, ಹೌದಲ್ಲ? ಸೊ ಅದಕ್ಕಾಗಿ ಹೀಗೆ ಆ ಸತ್ತುಗಳನ್ನ ಸರ್ಕಾರಿ ಭದ್ರತೆಗಳು, ಅಮೂಲ್ಯ ಲೋಹಗಳು, ಚಿನ್ನ, ಬಾಂಡ್ ಇಂಥ ಅನುಮೋದಿತ ಭದ್ರತೆಗಳಂತ ನಗದ ರಹಿತ ರೂಪದಲ್ಲಿ ಇಡಬೇಕಾಗ್ತದೆ. SLR. ಸೊ ಸಮಯ ಮತ್ತು ಬೇಡಿಕೆಯ ಹೊಣೆಗಾರಿಕೆಗಳ ದ್ರವ ಆಸ್ತಿಗಳ ಅನುಪಾತವನ್ನು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಕರೀತಾರೆ. ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಇದ್ರ ಸಲುವಾಗಿ ಒಂದು ಕಾನೂನು ಐತೆ, ಅದೇ ಸ್ಟ್ಯಾಚ್ಯೂಟರಿ. ಹೌದಾ? ಇಲ್ಲೂ ನರಸಿಂಹಂ ಸಮಿತಿ SLR ಯಪ್ಪ ನೋಡ್ರಿ, ಇಲ್ಲಿ ಗಾಬ್ ಹೊಡಿತೀರಿ ನೀವು. 38.5% ಇತ್ತು, ಅದನ್ನ 25% ಕೇಳಿಸ್ತು. ಈಗ ತಮ್ಗೆ ಗೊತ್ತದ 18% ಅದ. 18% SLR. ಬ್ಯಾಂಕ್ ರೇಟ್, ಬ್ಯಾಂಕ್ ದರ ಇದು ನಾನು ನಿಮ್ಗೆ ಆಗಾಗ ಹೇಳಿದ್ದೀನಿ. ಬ್ಯಾಂಕುಗಳು RBI ನಿಂದ 3 ರೀತಿ ಒಳಗ ಸಾಲ ಪಡಿತಿರ್ತಾವ. ಅದರೊಳಗೆ ಬ್ಯಾಂಕ್ ದರ ಅನ್ನೋದು ಮೊದಲಿನಿಂದ ಇರುವಂತದ್ದು. ಇವು ರೆಪೋ ರೇಟ್ ಅದು ಇತ್ತೀಚೆಗೆ ಬಂದಿರುವಂತವು, ಅದು ನಿಮ್ಗೆ ಗೊತ್ತಿರಲಿ. ಅಂಡ್ ಇವನ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು ಮೊದಲು ಇದ್ದಿರಲಿಲ್ಲ, ಇತ್ತೀಚೆಗೆ ಬಂದಿರುವಂತವು. ಅನಾದಿ ಕಾಲದಿಂದಲೂ ಇರುವಂತದ್ದು ಇದೆ ಬ್ಯಾಂಕ್ ರೇಟ್. ನಾವು ಸ್ಟೂಡೆಂಟ್ಸ್ ಇದ್ದಾಗಿನಿಂದ ಬ್ಯಾಂಕ್ ರೇಟ್ ಅನ್ನೋದು ಐತಿ. ಸೊ ಬ್ಯಾಂಕ್ ರೇಟ್ ಇಸ್ ದ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಮನಿ ಟು ದ ಬ್ಯಾಂಕ್ಸ್. ಇದನ್ನ ಬ್ಯಾಂಕ್ ದರವನ್ನು ರಿಯಾಯಿತಿ ದರ, ಡಿಸ್ಕೌಂಟ್ ರೇಟ್ ಅಂತಾನೂ ಕರೀತಾರೆ. ಸೊ ಬ್ಯಾಂಕಿಂಗ್ ವ್ಯವಸ್ಥೆಗೆ ನಿಧಿಗಳು ಅಥವಾ ಸಾಲಗಳನ್ನು ಒದಗಿಸಲು RBI ವಿಧಿಸುವ ಒಂದು ಬಡ್ಡಿಯ ದರ. ಈ ವ್ಯವಸ್ಥೆಯು ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳು, ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು, IFC, ಎಕ್ಸಿಮ್ ಬ್ಯಾಂಕ್ ಮತ್ತು ಇತರ ಅನುಮೋದಿತ ಹಣಕಾಸು ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ. ಇವೆಲ್ಲದಕ್ಕೂ ಈ ಬ್ಯಾಂಕ್ ರೇಟ್ ಅನ್ವಯ ಆಗ್ತದೆ. ನೇರವಾಗಿ ಸಾಲ ನೀಡುವ ಮೂಲಕ ಅಥವಾ ವಾಣಿಜ್ಯ ಬಿಲ್ಗಳು ಮತ್ತು ಖಜಾನೆ ಬಿಲ್ಗಳಂತಹ ಹಣದ ಮಾರುಕಟ್ಟೆ ಸಾಧನಗಳನ್ನು ಖರೀದಿಸುವ ಮೂಲಕ ಹಣವನ್ನು ಒದಗಿಸಲಾಗುತ್ತದೆ. ವೈ ಇಟ್ ಇಸ್ ಕಾಲ್ಡ್ ಡಿಸ್ಕೌಂಟ್ ಬಿಲ್ ಅಥವಾ ಡಿಸ್ಕೌಂಟ್ ರೇಟ್ ಅಂತಂದ್ರೆ, ಇದು ಮತ್ತೆ ನಿಮಗೆ ಇನ್ನೊಂದು ಕನ್ಸೆಪ್ಟ್ ಅನ್ನ ನಾನು ಹೇಳ್ಕೊತ ಕೊಟ್ಟಿರ್ಬೇಕಾಗ್ತದೆ, ಟೈಮ್ ಇಲ್ಲ. ಅದೇನು ಅಂತಂದ್ರೆ ಬಿಲ್ಸ್ ಆಫ್ ಡಿಸ್ಕೌಂಟ್ ಅಂತ ಬರ್ತಾವ, ಅಥವಾ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹುಂಡಿಗಳನ್ನ ಮುರಿಯುವುದು ಅಂತ ಕರೀತಾರೆ. ಕನ್ನಡದಾಗ ಏನಂತಾರೆ ಇವಕ್ಕ? ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹುಂಡಿಗಳನ್ನ ಮುರಿಯೋದು. ಈ ಹುಂಡಿಗಳು ಬಿಲ್ಸ್ ಯೂಸುವಲಿ ಯಾವ ಅವಧಿಯು ಇರ್ತಾವ ಅಂತಂದ್ರೆ ಯೂಸುವಲಿ 60 ಡೇಸ್ ಟು 364 ಡೇಸ್ ಇರ್ತಾವ. 60 ಡೇಸ್ ಟು 364 ಡೇಸ್. ಏನಿದು ಹುಂಡಿಗಳನ್ನ ಮುರಿಯೋದು? ಹುಂಡಿ ಅಂದ್ರೆ ಏನು? ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂದ್ರೆ ಏನು? ಒತ್ತಾಯಿಸುವಿಕೆನ. ಸೊ ಇಲ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ನು ಟೈಮ್ ಮುಗ್ದದ, ಆಗಲೇ ವಿಸ್ತರಣೆ ಆಗ್ಯದ. ಇರ್ಲಿ, ಹೇಳ್ತೀನಿ. ಇಲ್ಲಿ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅನ್ನೋದು, ಈ ಬ್ಯಾಂಕುಗಳು ಹೆಂಗಿರ್ತಾವಂತಂದ್ರ, ಬ್ಯಾಂಕುಗಳು ಈಗ ಯಾವುದೋ ಒಂದು ಕೆನರಾ ಬ್ಯಾಂಕ್ ಅಂತಿದೆ ಅಥವಾ SBI ಇದೆ. ಈ ಬ್ಯಾಂಕಿನಗೆ ದೊಡ್ಡ ದೊಡ್ಡ ವ್ಯವಹಾರಸ್ಥರು ಇವುಗಳ ಹೆಸರಿಗೆ ಬಿಲ್ಸ್ ಅನ್ನ ಇಶ್ಯೂ ಮಾಡಿರ್ತಾರೆ. ಇವ್ರ ಹೆಸರಿಗೆ ಬಿಲ್ಸ್ ಇಶ್ಯೂ ಮಾಡಿರ್ತಾರೆ. ಹೆಂಗ? ಬಹಳ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು. ಇದನ್ನ ಹೇಳಕನ ಒಂದು ತಾಸು ಬೇಕು, ಆದ್ರೆ ನಾಯನ ಒಂದು ತಾಸು ತಗೊಳ್ಳೋದಿಲ್ಲ, 2 ನಿಮಿಷದಾಗ ಹೇಳಿ ಮುಗಿಸ್ತೀನಿ, ಕೇಳ. ಈ ವ್ಯವಹಾರಗಳೊಳಗೆ ಹೆಂಗಿರ್ತದಂದ್ರೆ ನೋಡ್ರಿ, ಇಲ್ಲಿ ಬಹಳ ಗದ್ದಲ ಇಡ್ತಿದ್ರಿಪ್ಪ, ಆದ್ರೆ ಹಂಗ ದೂರ ಹೋಗ್ತೈತಿ ಹೇಳ್ಕೊತ. ಆದ್ರೆ ಇಲ್ಲಿ ಎಕ್ಸ್ ಅನ್ನುವಂತ ಒಂದು ಕಂಪನಿ ಅದ,
ವಾಯ್ ಅನ್ನುವಂಥದ್ದು ಇನ್ನೊಂದು ಕಂಪನಿ ಅದ. ಈ ಎಕ್ಸ್ ಅಣ್ಣವ ವಾಯ್ ಕಂಪನಿಯಿಂದ ಏನೋ ಪರ್ಚೇಸ್ ಮಾಡಿರ್ತಾನೆ. ಇವೆಲ್ಲ ಸಣ್ಣ ಸಣ್ಣ ಅಮೌಂಟ್ ಇರೋದಿಲ್ಲ, 100 ಕೋಟಿ 1000 ಕೋಟಿ 10,000 ಕೋಟಿ ಈ ಲೆಕ್ಕದೊಳಗೆ ಇರ್ತಾವ. ಇವನಿಂದ ಖರೀದಿ ಮಾಡ್ಯಾನ, ಆದ್ರೆ ಈತನ ಹತ್ರ ದುಡ್ಡು ಇಲ್ಲ. ಎಕ್ಸ್ ಖರೀದಿ ಮಾಡ್ಯಾನ, ದುಡ್ಡು ಇಲ್ಲ. ಆದ್ರೆ ವಾಯ್ಗಂತೂ ಪೇಮೆಂಟ್ ಮಾಡ್ಬೇಕಲ್ಲ. ಅವಾಗ ಈ ಎಕ್ಸ್ ಕಂಪನಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ, ಇಲ್ಲಿ SBI ಅನ್ನುವಂತ ಬ್ಯಾಂಕಿಗೆ ಅವನ ಖಾತೆ ಇರ್ಬೇಕು. ಮತ್ತೆ ಒಂದು ಬಿಲ್ ಅನ್ನ ಇಶ್ಯೂ ಮಾಡ್ತಾನೆ. ಏನು ಅಂತಂದ್ರೆ, ಓಕೆ, ನಾನು ವಾಯ್ ಕಂಪನಿಗೆ ಒಂದು 100 ಕೋಟಿ ರೂಪಾಯಿ ಕೊಡಬೇಕಾಗ್ಯದ. ನೀವು ಇವತ್ತು, ಸೇ ಫಾರ್ ಎಕ್ಸಾಂಪಲ್, ಇವತ್ತು 8 ಡಿಸೆಂಬರ್, ಇವತ್ತು ಆತನಿಗೆ 60 ಡೇಸ್ ಬಿಲ್ ಅನ್ನ ನಾನು ನಿಮ್ಗೆ ಕೊಡಕತ್ತೀನಿ. 60 ಡೇಸ್ ಬಿಲ್ 60 ಡೇಸ್ ಬಿಲ್ ಏನಪ್ಪಾ ಇದು 60 ಡೇಸ್